ನಮಸ್ಕಾರ ವಿದ್ಯಾರ್ಥಿಗಳೇ, ತಮಗೆಲ್ಲ ಜ್ಞಾನದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ JD ಟೀಮ್ ನಿಮಗೆ ಆ್ಯಸ್ ಅ ಪಾರ್ಟ್ ಆಫ್ ವಿಷನ್ 365 ನಾವು ಏನು 1 ಇಯರ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತಿದ್ದೀವಲ್ಲ, ಅದರಲ್ಲಿ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರದ್ದು ಇವತ್ತು ಪಾರ್ಟ್ 3 ನಾವು ಕಂಟಿನ್ಯೂ ಮಾಡೋಣ. ತಾವೆಲ್ಲ ಲಾಕ್ಡೌನ್ ಪೀರಿಯಡಲ್ಲಿ ಚೆನ್ನಾಗಿ ಓದ್ತಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರಂತೂ ಮೋಸ್ಟ್ಲಿ UPSC ಅವರು ಪ್ರಿಲಿಮ್ಸ್ ಡೇಟನ್ನು ಪೋಸ್ಟ್ಪೋನ್ ಮಾಡ್ತಾರಂತ ಅನಿಸುತ್ತೆ. ಬಟ್ UPSC ಯಾವಾಗ ನಂಬೋಕ್ಕಾಗಲ್ಲ. ಅದಕ್ಕಾಗಿ ನೀವು May 31 ಡೇಟ್ ಅಂತ ತಿಳ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನೀವೇನು ಅಭ್ಯಾಸ ಕ್ರಮ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ, ಎಲ್ಲೂ ಸ್ಟಾಪ್ ಆಗದಂತೆ ನೋಡ್ಕೊಳ್ಳಿ. ಅದಕ್ಕಾಗಿ ನಾವಂತೂ ಇದ್ದೇ ಇದ್ದೀವಿ, ಸಹಾಯ ಮಾಡ್ತಾಯಿದ್ದೀವಿ. ನಮ್ಮ ಕೈಲಾದಷ್ಟು ಜಾಸ್ತಿ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಸೊ ನನ್ನ ಹೆಸರು ಅಮಿತ್ ತರದಾಳೆ. ಇವತ್ತು ಎಕನಾಮಿಕ್ಸ್ ಪಾರ್ಟ್ 3 ಕಂಟಿನ್ಯೂ ಮಾಡೋಣ. ಫಸ್ಟ್ ಕಾನ್ಸೆಪ್ಟ್ ಇಲ್ಲಿ ಏನಂದರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅಂತ ಹೇಳಿ. ಸೊ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ತುಂಬ ಬರ್ತಾ ಇರುತ್ತೆ, ನ್ಯೂಸಲ್ಲಿರುತ್ತೆ. ಒಂದು ವಿಷಯ ಇಲ್ಲಿ ಹೇಳಬೇಕು ಏನಂತಿದ್ದೇನೆಂದರೆ, UPSC ಅವರು ಡೈರೆಕ್ಟಾಗಿ ಕರೆಂಟ್ ಅಫೇರ್ಸಲ್ಲಿ ಇರೋದನ್ನು ಡೈರೆಕ್ಟಾಗಿ ಕೇಳಲ್ಲ. ಅದ್ರ ಹಿಂದೆ ಇರುವಂಥ ಬ್ಯಾಕ್ಗ್ರೌಂಡನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನ್ಯೂಸಲ್ಲಿ ಯಾವಾಗಲೂ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಬರುತ್ತೆ. ಸೊ ಅದು ಏನು ನ್ಯೂಸಲ್ಲಿದೆ ಅದನ್ನು ಕೇಳೋ ಬದಲು ಅದ್ರದ್ದು ಏನು ಬ್ಯಾಕ್ಗ್ರೌಂಡು ಬೇಸಿಕ್ ಹೋಗ್ತಾರೆ, ಅದ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಚೆಕ್ ಮಾಡ್ತಾರೆ. ಸೊ UPSC ಯೂಶ್ವಲಿ ಆ ರೀತಿ ಪ್ರಶ್ನೆ ಕೇಳೋದ್ರಿಂದ ಇವತ್ತು ಎಲ್ಲದರದ್ದು ಅಂದರೇನು, ಅದ್ರ ಮೀನಿಂಗ್ ಏನು ಅಂತ ತಿಳ್ತಾ ಹೋಗೋಣ. ಅದರ ಬೇಸಿಕ್ ಕ್ಲಿಯರ್ ಆದರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದರೆ ಏನು? ಇದೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ಇದು ಕೂಡ ಒಂದು ಕಂಪ್ನಿನೇ. ಏನು ಕಂಪ್ನಿ ಮಾಡುತ್ತೆ ಅಂದರೆ, ಬೇರೆ ಕಂಪ್ನಿಗಳಿಗೆ ಇದು ಕ್ರೆಡಿಟ್ ರೇಟಿಂಗ್ ಕೊಡುತ್ತೆ. ಯಾವ ರೀತಿಯಲ್ಲಿ, ಯಾವ ಗುಣಮಟ್ಟವನ್ನು ಅಳೆದು ಇದು ರೇಟಿಂಗ್ ಕೊಡ್ತಾ ಇದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಯವರು ಸಾಲ ತೊಗೊಂಡಿದ್ದಾರೆ. ಡೆಟ್ ಅಂದರೆ ಇಲ್ಲಿ ಸಾಲ. ಆ ಸಾಲವನ್ನು ಅವರಿಗೆ ಮರಳಿ ಕೊಡೋಕ್ಕಾಗುತ್ತಾ, ಅವ್ರದ್ದು ಎಷ್ಟು ಎಬಿಲಿಟಿ ಇದೆ ಅದನ್ನು ನೋಡಿ ರೇಟಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ರಿಲಯನ್ಸ್ ಕಂಪ್ನಿ ಇದೆ ಅಂತ ತಿಳ್ಕೊಳ್ಳಿ. ಅವರು ಸಾಲ ತೊಗೊಂಡಿದ್ದಾರೆ ಅಂದರೆ ಒಂದು ಬ್ಯಾಂಕಿಂದ, ಅವರು ಕೊಡೋಕ್ಕೆ ಸಮರ್ಥರಾಗಿದ್ದಾರೆ. ಯಾಕಂದರೆ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಅಂಥವ್ರಿಗೆ ಇವರು ರೇಟಿಂಗು ಚೆನ್ನಾಗಿ ಕೊಡ್ತಾರೆ. ಮತ್ತೊಂದು ಯಾವುದೋ ಕಂಪ್ನಿ ಇದೆ, ಲೋಕಲ್ ಕಂಪ್ನಿ ಇದೆ ಅಂತ ತಿಳ್ಕೊಳ್ಳಿ, ಅವರು ಲಾಸಲ್ಲಿದ್ದಾರೆ, ಅವರಿಗೆ ಸಾಲವನ್ನು ವಾಪಸ್ ಕೊಡೋಕ್ಕಾಗ್ತಿರ್ಲಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಅಂಥವ್ರದ್ದು ರೇಟಿಂಗ್ ಕಡಿಮೆ ಕೊಡ್ತಾರೆ. ಈ ರೀತಿಯಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಏನು ಮಾಡ್ತವೆ, ಬೇರೆ ಬೇರೆ ಕಂಪ್ನಿಗಳಿಗೆ ರೇಟಿಂಗ್ ಕೊಡ್ತವೆ. ನೀವು ಈ ಇಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ಏನಿದೆ, ಉಪಕರಣಗಳು ಏನಿದೆಯಲ್ಲ, ಅವುಗಳಿಗೆ 5 ಸ್ಟಾರ್ ರೇಟಿಂಗ್ ಅಂತ ಏನಿದೆಯಲ್ಲ, ಅದೇ ರೀತಿಯಲ್ಲಿ ಇದೊಂದು ಬೇರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಕಂಪ್ನಿಗಳನ್ನ ರೇಟ್ ಮಾಡ್ತವೆ ಇನ್ ಟರ್ಮ್ಸ್ ಆಫ್ ಟು ಪೇ ಬ್ಯಾಕ್ ದರ್ ಡೆಟ್ಟನ್ನು ಅಥವಾ ಸಾಲವನ್ನು ಮರಳಿ ಕೊಡುವಂಥ ಕೆಪಾಸಿಟಿ ಮೇಲೆ ಅಥವಾ ಎಬಿಲಿಟಿ ಮೇಲೆ ರೇಟಿಂಗ್ ಕೊಡ್ತಾರೆ. ಸೊ ಇದನ್ನು ಯಾವ ಆ್ಯಕ್ಟ್ ಅಂಡರ್ ಅಥವಾ ಯಾವ ರೆಗ್ಯುಲೇಷನ್ ಅಂಡರ್ ಇವರು ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ವರ್ಕ್ ಆಗ್ತಿದ್ದೀವಿ ಅಂದರೆ, ಸೆಬಿದು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಏನಿದೆಯಲ್ಲ, ಅವ್ರದ್ದು ಒಂದು 1999 ಒಂದು ರೆಗ್ಯುಲೇಷನ್ ಇದೆ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ರೆಗ್ಯುಲೇಷನ್ ಅಂತಲೇ ಇದೆ. ಸೊ ಅದರ ಅಂಡರ್ ಇವು ಆಪ್ರೇಟ್ ಆಗ್ತಿದೆ ಭಾರತದಲ್ಲಿ. ಆಲ್ ಓವರ್ ವರ್ಲ್ಡ್ ಅತ್ಯಂತ ಫೇಮಸ್ ಆಗಿರುವಂಥ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದರೆ S&P, ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಅಂತ ಕೇಳಿರ್ತೀರ. ಮೂಡೀಸ್ ಅಂತ ಒಂದು ಬರುತ್ತೆ, ಮತ್ತು ಫಿಚ್. ಇವು ವಿಶ್ವದಾದ್ಯಂತ ಅತ್ಯಂತ ಮಹತ್ವದ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು. ಇವೇ ಭಾಳ ಇನ್ಫ್ಲೂಯೆನ್ಷಿಯಲ್. ಇವು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಬೇರೆ ಬೇರೆ ಎಕನಾಮಿಗಳು ಯಾವ ರೀತಿ ವರ್ತಿಸ್ತವೆ ಅನ್ನಬಹುದು, ಇದರಿಂದ ಈ ಕಂಪ್ನಿಗಳ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಭಾರತದಲ್ಲಿ ಆ ರೀತಿಯ ಒಂದು ಏನು ಕಲ್ಚರ್ ಇನ್ನೂ ಬೆಳೆದಿಲ್ಲ. ಬಟ್ ಈಗೀಗ ಕೆಲವೊಂದು ಕ್ರೆಡಿಟ್ ಏಜೆನ್ಸಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅದರಲ್ಲಿ ಪ್ರಮುಖವಾದದ್ದು 7 ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳನ್ನ ಹೆಸರಲ್ಲಿ ಕೊಟ್ಟಿದ್ದೀನಿ. ಒಂದು ಕ್ರಿಸಿಲ್, ICRA, ಕೇರ್, ಇಂಡಿಯಾ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ ಅಂತ ಬರುತ್ತೆ. ಇನ್ನೂ ಬೇರೆ ಬೇರೆ ಬರುತ್ತೆ. ಇದರೆಲ್ಲ ಹೆಸರು ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ ನೀವು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದರೆ ಅದರ ಡೆಫಿನೇಷನ್ ಅಂದರೇನು ಅಂತ ಗೊತ್ತಿದ್ರೆ ಸಾಕು. ಸೊ ಲೆಟ್ಸ್ ಮೂವ್ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್. ಸೊ ಫಸ್ಟ್ ಆಫ್ ಆಲ್, ನಿಮಗೆ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್ ಬಗ್ಗೆ ತಿಳ್ಕೋಕ್ಕಿಂತ ಮುಂಚೆ ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಏನು, ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಏನು ಅಂತ ಗುರುತಾಗೋಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರಬೇಕು, ಬಾಂಡ್ ಅಂದರೆ ಏನು, ಶೇರ್ ಅಂದರೆ ಏನು ಡಿಫ್ರೆನ್ಸ್. ಸೊ ಇದನ್ನು ನೀವು ಬೇಸಿಕ್ಕು ನಮ್ಮ NCERTಯಲ್ಲಿ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಒಂದು ಸಲ ಓದ್ಕೊಳ್ಳಿ. ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡಿ ನೋಡಿ, ಬಾಂಡ್ ಅಂದರೆ ಏನು, ಶೇರ್ ಅಂದರೆ ಏನು.
ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ ಬೇಕು, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡು ಬೇಕು. ಅದನ್ನು ನೀವು ಎಲ್ಲಿಂದ ತರ್ತೀರಾ? ನೀವೇ ಒಂದು ಕಂಪ್ನಿ ಓಪನ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಎಲ್ಲಿಂದ ದುಡ್ಡು ತರ್ತೀರಾ? ನಿಮ್ಮ ಹತ್ರ ಅಂತೂ ಇಲ್ಲ. ಆವಾಗ ನೀವು ಏನು ಮಾಡ್ಬೋದು? ಒಂದು ಲೋನ್ ತೊಗೋಬೋದು. ಲೋನನ್ನು ಯಾವ ರೀತಿ ತೊಗೊಳ್ತೀರಾ? ಬಾಂಡ್ ಇಟ್ಟು ಲೋನ್ ತೊಗೋಬೋದು. ಇಲ್ಲ ಅಂದರೆ ಶೇರ್ ಮಾಡಿ ಜನರಿಂದ ದುಡ್ಡು ತೊಗೋಬೋದು. ಸೊ 2 ಮೆಥಡ್ ಇದೆ. ಅದರಲ್ಲಿ ಒಂದು ಬಾಂಡ್ ಅಂತ ಹೇಳಿದೆ. ಸೊ ಕಾರ್ಪೊರೇಟ್ ಬಾಂಡ್ ಅಂದರೆ ಏನು? 2 ರೀತಿ ಬಾಂಡ್ ಬರುತ್ತೆ. ಒಂದು ಗೌರ್ಮೆಂಟ್ ಅವ್ರು ಇಶ್ಯೂ ಮಾಡುವಂಥ ಬಾಂಡ್ಗಳು. ಬಾಂಡಲ್ಲಿ 2. ಒಂದು ಗೌರ್ಮೆಂಟ್ ಅವ್ರು ಇಶ್ಯೂ ಮಾಡಿದಾಗ ಅದಕ್ಕೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಕಾರ್ಪೊರೇಟ್ ಕಂಪ್ನಿಗಳು ಇಶ್ಯೂ ಮಾಡಿದಾಗ ಅದಕ್ಕೆ ಕಾರ್ಪೊರೇಟ್ ಬಾಂಡ್ ಅಂತೀವಿ. ಸೊ ಅರ್ಥ ಆಯ್ತಾ? ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಾರ್ಪೊರೇಷನ್ಸ್ ಇಬ್ಬರೂ ಕೂಡ ಕಾರ್ಪೊರೇಟ್ ಬಾಂಡನ್ನು ಇಶ್ಯೂ ಮಾಡ್ಬೋದು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಈಗ ಭಾರತದಲ್ಲಿ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟು ಅಷ್ಟು ಸದೃಢವಾಗಿಲ್ಲ. ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಗೋರ್ಮೆಂಟ್ ಅವರು TR ಮನೋಹರನ್ ಎಂಬ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ನೇಮಿಸ್ತಾರೆ. ಆ ಕಮಿಟಿಯವರು ಕೆಲವೊಂದು ರಿಕಮೆಂಡೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಕಮಿಟಿ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ರಿಲೇಟೆಡ್ ಟು ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್. ಇವ್ರು ಏನು ಹೇಳ್ತಾರೆ ಕಮಿಟಿಯವರು ರೆಕಮೆಂಡೇಷನ್ಸಲ್ಲಿ ಏನಂದರೆ, ಒಂದು ಸೆಲ್ಫ್ ರೆಗ್ಯುಲೇಟರಿ ಬಾಡಿಯನ್ನು ಕ್ರಿಯೇಟ್ ಮಾಡಿ, ಕಾರ್ಪೊರೇಟ್ ಬಾಂಡ್ ರಿಲೇಟೆಡ್ ಸೆಲ್ಫ್ ರೆಗ್ಯುಲೇಟರಿಂಗ್ ಬಾಡಿ ಒಂದು ಕ್ರಿಯೇಟ್ ಮಾಡಿ ಅಂತೇಳಿ TR ಮನೋಹರನ್ ಕಮಿಟಿಯವರು ಹೇಳಿದ್ದಾರೆ. ಸೊ ನೀವು ಇಲ್ಲಿ ಓದಬೇಕಾಗಿರೋದು ಏನಂದರೆ ಡೀಪಾಗಿ ಬಾಂಡ್ ಅಂದರೆ ಏನು, ಶೇರ್ ಅಂದರೆ ಏನು ಡಿಫ್ರೆನ್ಸು, ಇಕ್ವಿಟಿ ಅಂದರೆ ಏನು, ಡಿಬೆಂಚರ್ ಅಂದರೆ ಏನು, ಡೆಟ್ ಸೆಕ್ಯೂರಿಟೀಸ್ ಅಂದರೆ ಏನು, ಬೇರೆ ಬೇರೆ ರೀತಿದು ಏನಿದೆಯಲ್ಲ ಆಗಿ ನೋಡಿ. ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸದ್ಯದಲ್ಲೇ, ಬಟ್ ಆದರೂ ನೀವು ಕೂಡ ಓದ್ಕೊಳ್ಳಿ ಒಂದ್ಸಲ. ಸೊ ಈ ಶೇರ್ ಮಾರ್ಕೆಟ್ ಅಥವಾ ಈ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ರಿಲೇಟೆಡ್ ಬಜೆಟಲ್ಲಿ ಏನು ಹೇಳಿದ್ದಾರೆ? ಬಜೆಟಲ್ಲಿ 2019-20 ಬಜೆಟಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೆ ಮಹತ್ವ ಅಥವಾ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈ ಬಜೆಟಲ್ಲಿ ಒಂದು ಅನೌನ್ಸ್ಮೆಂಟ್ ಏನು ಮಾಡಿದ್ದಾರೆ? ಕ್ರೆಡಿಟ್ ಗ್ಯಾರಂಟಿ ಎನ್ಹಾನ್ಸ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ RBI ದವರು ಒಂದು ನೋಟಿಫೈ ಮಾಡ್ತಾರೆ. ಇಟ್ ವಿಲ್ ಬಿ ಸೆಟಪ್ ಅಂತ ಹೇಳಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ, ಕ್ರೆಡಿಟ್ ಗ್ಯಾರಂಟಿ ಎನ್ಹಾನ್ಸ್ಮೆಂಟ್ ಕಾರ್ಪೊರೇಷನ್. ಸೊ ನಾವು ಇಲ್ಲಿ ಕಾರ್ಪೊರೇಟ್ ಬಾಂಡ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಅದಕ್ಕಾಗಿ ಒಂದು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಕ್ರೆಡಿಟ್ ಗ್ಯಾರಂಟಿ ಎನ್ಹಾನ್ಸ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದನ್ನು ಯಾರು ಸೆಟಪ್ ಮಾಡ್ತಾರೆ ಅಂದರೆ RBI ದವರು ಅಂತ ಹೇಳಿ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಮಸಾಲಾ ಬಾಂಡ್ಸ್ ಅಂದರೆ ಏನು? ಮಸಾಲಾ ಬಾಂಡ್ಸ್ ಎಂದರೇನು? ಇದಕ್ಕಾಗಿ ನಾನು ಒಂದು 2 ದಿನದಲ್ಲಿ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆವಾಗ ಅದನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಾವು ಕರೆಂಟ್ ಅಫೇರ್ಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್, AIF ಅಂತ ಹೇಳಿ. ನ್ಯೂಸಲ್ಲಿ ತುಂಬ ಸಲ ಬರುತ್ತೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳಿ. ಸೊ ಅದಕ್ಕಾಗಿ ಅದರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಹೆಸರಲ್ಲೇ ಇದೆ. ಇದೊಂದು ಏನಂದರೆ, ಫಸ್ಟ್ ಆಫ್ ಆಲ್ ಇದೊಂದು ಫಂಡ್. ಯಾವ ರೀತಿ ಫಂಡು? ಇನ್ವೆಸ್ಟ್ಮೆಂಟ್ ಫಂಡ್ ಅಂದರೆ ಉದ್ಯೋಗಗಳನ್ನು ಸ್ಥಾಪಿಸಲು ಇನ್ವೆಸ್ಟ್ ಮಾಡೋಕ್ಕೆ ಫಂಡ್ಗಳಿದೆ. ಇನ್ವೆಸ್ಟ್ಮೆಂಟ್ ಫಂಡ್ ಇದು. ಬೇರೆ ಆಲ್ಟರ್ನೇಟಿವ್ ಅಂದರೆ ಬೇರೆ ರೀತಿಯ ಫಂಡ್. ಹೆಂಗೆ ಮಾಡ್ತಾರೆ ಅಂದರೆ, ಈ ಆಲ್ಟರ್ನೇಟ್ ಇದರಲ್ಲಿ ಅಂದರೆ, ಈಗ ಒಂದು ಫಂಡ್ ತಯಾರು ಮಾಡ್ತಾರೆ. 100 ಬಿಲಿಯನ್ ಕ್ರೋರ್ ಅಂತ ತಿಳ್ಕೊಳ್ಳಿ. ಇಷ್ಟು ಡಾಲರ್ಸ್, $100 ಬಿಲಿಯನ್ ನಮಗೆ ಪೂಲ್ ಮಾಡಬೇಕಾಗಿದೆ. ಬೇರೆ ಬೇರೆ ಇನ್ವೆಸ್ಟರು, ನೀವು ಒಂದು 1 ಕೋಟಿ ಕೊಡ್ತೀರಾ, ಮತ್ತೊಬ್ಬರು 10 ಕೋಟಿ ಕೊಡ್ತಾರೆ, ಇನ್ನೊಬ್ಬರು ಒಂದು 50 ಕೋಟಿ ಹಾಕ್ತಾರೆ, ಬೇರೆಯವರು ಒಂದು 50 ಕೋಟಿ ಹಾಕ್ತಾರೆ. ಹೀಗೆ ಇಂಡಿಯನ್ ಆ್ಯಸ್ ವೆಲ್ ಆಸ್ ಫಾರಿನ್ ಇನ್ವೆಸ್ಟರ್ಸು ಸೇರಿ ಒಂದು ದೊಡ್ಡದೊಂದು ಫಂಡ್ ಆಫ್ ಫಂಡ್ಸ್ ಅಂತ ಕರಿತೀವಿ, ಒಂದು ಫಂಡನ್ನು ಸ್ಥಾಪಿಸ್ತಾರೆ. ಆ ಫಂಡ್ಗೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕರೀತಾರೆ. ಇದನ್ನು ಬೇರೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ 3 ರೀತಿಯ ಕ್ಯಾಟಗರಿಗಳು ಮಾಡಿದ್ದಾರೆ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ ಹೇಳಿ. ಡೀಟೇಲ್ಸ್ ಹೋಗೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮಗೆ ಒಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ಕ್ಯಾಟಗರಿ 1ಅಲ್ಲಿ ವೆಂಚರ್ ಕ್ಯಾಪಿಟಲ್ ಫಂಡ್ಸ್, SME ಫಂಡ್ಸ್, ಸೋಷಿಯಲ್ ವೆಂಚರ್ ಫಂಡ್ಸ್ ಇವೆಲ್ಲ ಬರ್ತವೆ. ಕ್ಯಾಟಗರಿ 2ಅಲ್ಲಿ ರಿಯಲ್ ಎಸ್ಟೇಟ್ ಫಂಡ್ಸ್ ಬರ್ತವೆ, ಪ್ರೈವೇಟ್ ಇಕ್ವಿಟಿ ಫಂಡ್ಸ್, ಬೇರೆ ಬೇರೆ ಫಂಡ್ಸ್ ಬರ್ತವೆ. ಕ್ಯಾಟಗರಿ 3ಅಲ್ಲಿ ಹೆಜ್ ಫಂಡ್ಸ್ ಬರ್ತವೆ. ಜಸ್ಟ್ ಒಂದು ಐಡಿಯಾ ಇರಲಿ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದರೆ ಏನೊಂದು ರಫ್ ಐಡಿಯಾ ಇದ್ದರೆ ನಿಮಗೆ ಸಾಕು. ಸೊ ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಗೆ ಯಾವುದಂದರೆ NIIF, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕೇಳ್ತೀವಿ. ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಏನಿದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೆಸರಲ್ಲೇ ಇದೆ ನೋಡಿ. ಇದು ಇನ್ವೆಸ್ಟ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಫಂಡ್ ಮಾಡುವಂಥ ಒಂದು ಆಲ್ಟರ್ನೇಟಿವ್ ಫಂಡ್ ಇದು, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಇದು. ಸೊ ಇದನ್ನು ಟ್ರಸ್ಟ್ ರೀತಿಯಲ್ಲಿ ಭಾರತ ಗೌರ್ಮೆಂಟವರು ಸ್ಥಾಪಿಸಿದ್ದಾರೆ. ಇದರಲ್ಲಿ ಈ ಫಂಡಲ್ಲಿ ಗೌರ್ಮೆಂಟವರು 49%
ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರದ್ದು ಓನರ್ಶಿಪ್ 49% ಇದೆ. ಇನ್ನು ಉಳಿದಿದ್ದು ಬೇರೆ ಬೇರೆ ಕಂಪ್ನಿಗಳಾಗಿರ್ಬೋದು, ಬೇರೆ ಗೌರ್ಮೆಂಟ್ಗಳು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಒಂದು ಫಂಡನ್ನು ಇದ್ರ ಸ್ಟಾರ್ಟ್ ಮಾಡಿದ್ದಾರೆ. 49% ಇಸ್ ಫ್ರಮ್ ಗೌರ್ಮೆಂಟ್, ಅದರ್ಸ್ 51% ಕೊಟ್ಟಿದ್ದಾರೆ. ಅದರಲ್ಲಿ ಫಾರಿನ್ ಆ್ಯಸ್ ವೆಲ್ ಆ್ಯಸ್ ಇಂಡಿಯನ್ ಕಂಪ್ನಿಗಳು, ಫಾರಿನ್ ಗೌರ್ಮೆಂಟ್ಗಳು ಕೂಡ ಇದೆ. ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಗೋಸ್ಕರ ಬಳಸ್ತಾ ಇದ್ದಾರೆ. UPSC ಪ್ರಿಲಿಮ್ಸ್ 2017ನಲ್ಲಿ ಈ NIIF ಬಗ್ಗೆ ಒಂದು ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವು ಅದನ್ನೇ ಡಿಸ್ಕಸ್ ಮಾಡ್ತಿರೋದ್ರಿಂದ ಈ ಕ್ವಶನ್ನು ಒಂದ್ಸಲ ನೋಡಿ ಹೋಗೋಣ ಏನಂತ ಕೇಳಿದ್ದಾರೆ ಅಂತ ಹೇಳಿ. ಸೊ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಗೆ ರಿಲೇಟೆಡು ಈ ಕೆಳಗಿನವುಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ? 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ. ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇಟ್ ಈಸ್ ಅನ್ ಆರ್ಗನ್ ಆಫ್ ನೀತಿ ಆಯೋಗ್. ಇಲ್ಲ, ನಾನು ಎಲ್ಲಾದರೂ ಈಗ ಹೇಳುವಾಗ NIIF ನೀತಿ ಆಯೋಗ್ ಬಗ್ಗೆ ಹೇಳಿದ್ನಾ? ಇಲ್ಲ. ಗೌರ್ಮೆಂಟ್ ಓನ್ಸ್ 49% ಅಂತ ಹೇಳಿದೆ. ನೀತಿ ಆಯೋಗ ಇದಕ್ಕೇನು ಸಂಬಂಧ ಇಲ್ಲ. ಸೊ ಆದ್ದರಿಂದ ಇದು ರಾಂಗ್ ಸ್ಟೇಟ್ಮೆಂಟ್. ಇಟ್ ಹ್ಯಾಸ್ ಅ ಕಾರ್ಪಸ್ ಆಫ್ 4 lakh crore. 4 lakh crore ಅಂದರೆ ಎಷ್ಟಾಗುತ್ತೆ ನೋಡಿ, 4 ಮುಂದೆ 12 0 ಕೊಡುವಷ್ಟು ದುಡ್ಡಾಗುತ್ತೆ, ಇದು ರುಪೀಸ್ ಆಗುತ್ತೆ. ಅಷ್ಟು ದೊಡ್ಡ ಇಲ್ಲ, ಅಷ್ಟು ಇಲ್ಲ. ಇದ್ರದ್ದು ಎಷ್ಟಿದೆ ಅಂತ ನೋಡೋಣ. ಸೊ ಇದಕ್ಕೆ ಆನ್ಸರ್ ಏನಂದರೆ, 2 ಸ್ಟೇಟ್ಮೆಂಟ್ಗಳು ತಪ್ಪು. ನೀತಿ ಆಯೋಗ ಅಲ್ಲ, ಇಷ್ಟು ದುಡ್ಡು ಕೂಡ ಇಲ್ಲ. ಆನ್ಸರ್ ಈಸ್ ನೈದರ್ 1 nor 2. ಇದು ಒಂದು ಕ್ಯಾಟಗರಿ 2 ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಆಗಿದೆ. ಇದ್ರದ್ದು ಬಜೆಟ್ ಇದು ಎಷ್ಟಿದೆ ಅಂದರೆ 40,000 crore ಇದೆ. ಇಲ್ಲಿ ಲ್ಯಾಕ್ ಕ್ರೋರ್ ಅಂತ ಏನವರು ಮೆನ್ಷನ್ ಮಾಡಿದ್ರಲ್ಲ, 40,000 ಇದೆ, 4 lakh ಅಲ್ಲ. ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ NIF. ಈಗ NIIF ಮತ್ತು NIF ಅಲ್ಲಿ ಜನರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಅದಕ್ಕಾಗಿ ನಾನು ನಿಮಗೆ ಇದನ್ನು ಇಲ್ಲೇ ಹೇಳ್ತಾ ಇದ್ದೀನಿ. ಅದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಇದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್. ಇದು ಯಾವಾಗ ಸೆಟಪ್ ಆಗಿದೆ? 2005ರಲ್ಲಿ. ಏನಪ್ಪ ಇದರ ಉದ್ದೇಶ ಏನು? NIIF ಒಂದು ಉದ್ದೇಶ ಏನಂದರೆ, ಈ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಏನಿದೆಯಲ್ಲ, ಗೌರ್ಮೆಂಟ್ ಓನ್ಡ್ ಏನು ಕಂಪ್ನೀಸ್ ಇರ್ತಾವಲ್ಲ, ಅದ್ರ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಈಗ ಡಿಸ್ಇನ್ವೆಸ್ಟ್ಮೆಂಟ್ ಏನಂದರೆ ನಿಮ್ಗೆ ಬೇಸಿಕ್ ಇಷ್ಟು ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಸದ್ಯಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಗೌರ್ಮೆಂಟ್ ಕಂಪ್ನಿಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಂಥ ದುಡ್ಡನ್ನು ಚಾನಲೈಸ್ ಮಾಡೋಗೋಸ್ಕರ ಈ ಫಂಡನ್ನು ಸ್ಥಾಪಿಸಿದ್ದಾರೆ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಿರಲಿ. NIF ಇದೊಂದು ಪರ್ಮನೆಂಟ್ ನೇಚರಲ್ಲಿ, ಒಂದು ಸಲ 2005ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಯಾವಾಗಲೂ ಇದು ಮುಂದೆ ಕಂಟಿನ್ಯೂ ಆಗುತ್ತೆ. ಇಟ್ ಈಸ್ ಪ್ರೊಫೆಷ್ನಲಿ ಮ್ಯಾನೇಜ್ಡ್ ಟು ಪ್ರೊವೈಡ್ ರಿಟರ್ನ್ಸ್ ಟು ದ ಗೌರ್ಮೆಂಟ್ ವಿತೌಟ್ ಡಿಪ್ಲೀಟಿಂಗ್ ಇಟ್ಸ್ ವ್ಯಾಲ್ಯೂ. ಇದನ್ನು ಪ್ರೊಫೆಷ್ನಲ್ ಆಗಿ ರನ್ ಮಾಡ್ತಾ ಇದ್ದಾರೆ. ಇದ್ರ ವ್ಯಾಲ್ಯೂ ಕಡಿಮೆ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ. ಡಿಸ್ಇನ್ವೆಸ್ಟ್ಮೆಂಟ್ದಿಂದ ಬರುವಂಥ ದುಡ್ಡನ್ನು ಚಾನಲೈಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಇದು ಈ ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ಸೊ ನೆಕ್ಸ್ಟ್ ನೋಡೋಣ, ಡೇಟಾ ಲೇಕ್ ಪ್ರಾಜೆಕ್ಟ್ ಅಂತ. ಸೊ ಈಗ ನೀವು ಕರೆಂಟ್ ಅಫೇರ್ಸ್ ವಿಷನ್ದು ನೋಡಿದರೆ, ನಾನು ಎಲ್ಲ ಡಿಸ್ಕಸ್ ಮಾಡ್ತಾ ಇಲ್ಲ. ಯಾವ್ಯಾವ ಇಂಪಾರ್ಟೆಂಟ್ ಇದೆ, ಯಾವ್ದು ನನಗೆ UPSC ಅವರು ಟಚ್ ಮಾಡ್ಬೋದು ಅನಿಸುತ್ತೆ, ಅದನ್ನು ಮಾತ್ರ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಷ್ಟೋ ವಿಷಯಗಳು ಇನ್ನೂ ಜಾಸ್ತಿ ಇದೆ, ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೀವೇ ಅದನ್ನು ಓದ್ಕೊಳ್ಬೇಕು. ನಿಮ್ಮದು ಸ್ವಪ್ರಯತ್ನವೂ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೇಟಾ ಲೇಕ್ ಪ್ರಾಜೆಕ್ಟ್ ಏನಪ್ಪ ಇದು? ಸೆಬಿ ಅವರು, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದ್ದಾರಲ್ಲ, ಅವರು ಈ ಡೇಟಾ ಲೇಕ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕಂತ ಇನ್ನೂ ಪ್ಲ್ಯಾನ್ ಮಾಡ್ತಿದ್ದಾರೆ. ಪ್ಲ್ಯಾನಿಂಗ್ ಟು ಸೆಟಪ್ ಅಂತ ಹೇಳ್ತಾರೆ. ಏನಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಟ್ರೆಂಡ್ಸ್ ಎಲ್ಲ ಮಾಡಿ ಮಾರ್ಕೆಟನ್ನು ಮ್ಯಾನಿಪುಲೇಟ್ ಮಾಡೋ ಪ್ರಯತ್ನ ನಡೀತಾ ಇರುತ್ತೆ. ನಮ್ಮ ಸೆನ್ಸೆಕ್ಸ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂಥ ಟ್ವಿಟ್ಟರ್, ಫೇಸ್ಬುಕ್, ಈ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗಿ ಏನೋ ಹೆಚ್ಚು ಕಡಿಮೆಯಾಗಿ ಮಾರ್ಕೆಟನ್ನು ಮ್ಯಾನಿಪುಲೇಟ್ ಮಾಡೋದನ್ನು ತಡೆಗಟ್ಟುವಂತೆ ಈ ಡೇಟಾ ಲೇಕ್ ಪ್ರಾಜೆಕ್ಟನ್ನು ಸೆಬಿ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ಇಷ್ಟು ನಿಮಗೆ ಗೊತ್ತಿದ್ದರೆ ಸಾಕು. ಸೊ ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂದರೆ, UPSC ಅವರು ಯೂಶ್ವಲಿ ಇಂಡೆಕ್ಸ್ ಮತ್ತು ರಿಪೋರ್ಟ್ಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಕೆಲವೊಂದು ಇಂಡೆಕ್ಸ್ಗಳು ನೋಡ್ತಾ ಹೋಗೋಣ ಮಧ್ಯದಲ್ಲಿ. ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ ಹೇಳಿ, PMI, ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್. ಸೊ ಯಾವಾಗಲೂ ಒಂದು ಇಂಡೆಕ್ಸ್ ಬಂದಾಗ ಆ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ಈ ಇಂಡೆಕ್ಸನ್ನು ರಿಲೀಸ್ ಮಾಡೋರು ನಿಕ್ಕೈ ಅಂತ ಹೇಳಿ, ಇದೊಂದು ಜಪಾನದ ಕಂಪನಿ. ಇದನ್ನು ರಿಲೀಸ್ ಮಾಡ್ತಾರೆ ಯಾರಾದರೆ ನಿಕ್ಕೈ. ಸೊ ಯೂಶ್ವಲಿ ಇಂಡೆಕ್ಸ್ ಕೇಳಿದಾಗ ಈಸ್ ರಿಲೀಸ್ಡ್ ಬೈ ಅಂತಲೇ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಗೊತ್ತಿರಲಿ ನಿಮಗೆ ನಿಕ್ಕೈ.
ಏನಿದು? ಇಟ್ ಈಸ್ ಅನ್ ಇಂಡಿಕೇಟರ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ಬೋತ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ಸ್. ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೇವೆಗಳು ಏನು ನಮ್ಮ ಸೆಕ್ಟರ್ಸ್ ಇದೆಯಲ್ಲ ಅದರಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟಿ ಯಾವ ಲೆವೆಲ್ಗಿದೆ ಅನ್ನೋದನ್ನು ಈ ಇಂಡೆಕ್ಸ್ ಮೂಲಕ ನಾವು ತಿಳ್ಕೊಳ್ಬೋದು. ದ ಪರ್ಪಸ್ ಆಫ್ PMI ಇಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕರೆಂಟ್ ಕಂಡೀಷನ್ಸ್ ಟು ದ ಕಂಪ್ನಿ. ಸೊ ಈ ಸದ್ಯಕ್ಕಿರುವಂಥ ಬಿಸ್ನೆಸ್ಸಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕಂಪ್ನಿಗಳಿಗೆ ತಿಳಿಸಲು ಇದನ್ನು ಈ ಇಂಡೆಕ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಮ್ಯಾನೇಜರ್ಸು, ಅನಾಲಿಸ್ಟಿಕ್ಸು ಏನಿರ್ತಾರಲ್ಲ, ಯಾವ ಕಂಪ್ನಿಯಲ್ಲಿ ಡಿಸಿಷನ್ ಮೇಕರ್ಸ್ ಯಾರು ಇರ್ತಾರಲ್ಲ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಅವರದನ್ನು 50 to 50 ಅಂತ ಏನೋ ಒಂದು ಇದು ಮಾಡಿದ್ದಾರೆ. ಇಷ್ಟು ಡೀಪ್ ಹೋಗೋ ನಿಮ್ಗೆ ಅವಶ್ಯಕತೆ ಇಲ್ಲ. ಬಿಲೋ 50 ಇದ್ದರೆ ಅದು ಕಾಂಟ್ರಾಕ್ಷನ್, ಬಿಸ್ನೆಸ್ ಕಡಿಮೆ ಆಗ್ತಿದೆ. ಅಬವ್ 50 ಇದ್ದರೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಇಂಡೆಕ್ಸ್ ರೆಡಿ ಮಾಡಿದ್ದಾರೆ. ಇಷ್ಟೆಲ್ಲ ನಿಮ್ಗೆ ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ನಿಕಾಯ್ ಅವರು ಇದು ಮಾಡಿದ್ದಾರೆ, ಬಿಸ್ನೆಸ್ ಆ್ಯಕ್ಟಿವಿಟಿ ಅದು ಇಂಡಿಕೇಟರ್ ಅಂತ ಹೇಳಿ ಗೊತ್ತಿರಲಿ. ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ನೆಕ್ಸ್ಟ್ ಭಾರತ್ 22 ETF. ಇದು ಯಾವಾಗಲೂ ತುಂಬ ನ್ಯೂಸಲ್ಲಿದೆ. ಭಾರತ್ 22 ಅಂತ ಹೇಳಿ. ಸೊ ಸಿಂಪಲ್ಲಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳಿ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ಏನಂತ ಹೇಳಿ ನೀವು ನೋಡ್ಕೊಳ್ಳಿ. ನಾನಿಲ್ಲಿ ಹೇಳಲ್ಲ, ತುಂಬ ಬೇಸಿಕ್ ಅದನ್ನು ನೀವು ಓದ್ಕೊಳ್ಳಿ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಭಾರತ್ 22 ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ಏನಂತ ಹೇಳ್ತೀನಿ. ಇಲ್ಲಿ 22 ಅಂದರೆ 22 ಕಂಪ್ನಿಗಳು. 22 ಕಂಪ್ನಿಗಳು, ಅದರಲ್ಲಿ 19 ಸ್ಟೇಟ್ ಓನ್ಡ್ ಇದೆ, 3 ಪ್ರೈವೇಟ್ ಕಂಪ್ನಿಗಳಿದೆ. ಈ ಕಂಪ್ನಿಗಳಿಂದ ಡಿಸ್ಇನ್ವೆಸ್ಟ್ಮೆಂಟಿಂದ ಏನು ಬರುತ್ತಲ್ಲ ದುಡ್ಡನ್ನು, ಅದನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದಕ್ಕಾಗಿ ಈ ಭಾರತ್ 22 ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡನ್ನು ಮಾಡಿದ್ದಾರೆ. ಈ ರೀತಿ ಮುಂಚೆನೂ ಕೂಡ CPSE ETF ಅಂತ ಹೇಳಿ 10 ಕಂಪ್ನಿಗಳನ್ನು ಸೇರಿಸಿ ಕೆಲವೊಂದು ಈಗಲೇ ಒಂದು 2-3 ವರ್ಷ ಹಿಂದೆ ಈ ರೀತಿದೊಂದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿದರು. ಇದು ಅವರದು 2ನೇ ಪ್ರಯತ್ನ. ಭಾರತ್ 22 ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾದು 2ನೇ ಪ್ರಯತ್ನ. ಏನಂದರೆ 22 ಕಂಪ್ನಿಗಳು, ಅದರಲ್ಲಿ 19 ಸ್ಟೇಟ್ ಓನ್ಡ್ ಇದೆ, 3 ಪ್ರೈವೇಟ್ ಇದೆ. ಅವುಗಳಿಂದ ಡಿಸ್ಇನ್ವೆಸ್ಟ್ ಮಾಡಿದಾಗ ಬರುವಂಥ ಏನು ಪ್ರೊಸೀಡ್ಸ್ ಇದೆಯಲ್ಲ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಭಾರತ್ 22 ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಇದು ಕೂಡ ತುಂಬ ನ್ಯೂಸಲ್ಲಿದೆ. ಸೊ ಏನಿದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ಯಾಕಂದರೆ ಇದು ಒಂದು ಕಾಂಪಿಟೇಷನ್ ಆ್ಯಕ್ಟ್ ಆಫ್ 2002 ಈ ಆ್ಯಕ್ಟ್ ಮೂಲಕ ಸ್ಥಾಪಿಸಿರೋದ್ರಿಂದ, ಅಂದರೆ ಪಾರ್ಲಿಮೆಂಟಲ್ಲಿ ಸಂಸದದ ಒಂದು ಆ್ಯಕ್ಟ್ ಮೂಲಕ ಸ್ಥಾಪಿಸಿದ್ರಿಂದ ಇದಕ್ಕೆ ಸ್ಟ್ಯಾಟ್ಯುಟರಿ ಬಾಡಿ ಅಂತ ನಾವು ಕರಿತೀವಿ. ಈ ಹೆಸರಲ್ಲೇ ಇದೆ ನೋಡಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಬೇರೆ ಬೇರೆ ಸೆಕ್ಟರ್ಸಲ್ಲಿ ಕಂಪ್ನಿಗಳು ವರ್ಕ್ ಮಾಡುವಾಗ ಅವುಗಳ ಮಧ್ಯೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆ ಕಾಂಪಿಟೇಷನ್ ಏನಿರಬೇಕಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಕಾಂಪಿಟೇಷನ್ ನಡಿಬೇಕು, ಫೇರ್ ಮ್ಯಾನರಲ್ಲಿ ಕಾಂಪಿಟೇಷನ್ ನಡಿಬೇಕು. ಅದು ನಡಲಿಲ್ಲ, ಏನಾದರೂ ಅನ್ಫೇರ್ ಪ್ರಾಕ್ಟೀಸಸ್ಗಳು ನಡೀತಾ ಇದೆಯಾ, ತಪ್ಪು ಕೆಲಸಗಳು ನಡೀತಾ ಇದೆಯಾ ಕಾಂಪಿಟೇಷನಲ್ಲಿ ಅಂದಾಗ CCIಯಲ್ಲಿ ಮಧ್ಯ ಪ್ರವೇಶಿಸ್ಬೋದು. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ CCI ಅವರು ಪ್ರವೇಶಿಸ್ಬೋದು. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಅಂದರೆ ನಿಮ್ಗೆ ಈಸಿ ಆಗುತ್ತೆ ತಿಳ್ಕೊಳ್ಳೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಟೆಲಿಕಾಮ್ ಸೆಕ್ಟ್ರಲ್ಲಿ ನೋಡಿದರೆ ಇಷ್ಟು ದಿನ ಬೇರೆ ಬೇರೆ ಏರ್ಟೆಲ್ ಮತ್ತು ಯಾವುದು ವೋಡಾಫೋನು, ಐಡಿಯಾ ಈ ರೀತಿ ಕಂಪ್ನಿಗಳಿದ್ವು. ಬಟ್ ಸಡನ್ನಾಗಿ ಜಿಯೋದವ್ರು ಬಂದು ಏನು ಮಾಡಿಬಿಟ್ರು, ರೇಟ್ಗಳನ್ನ ತುಂಬ ಎಲ್ಲ ಕಡಿಮೆ ಮಾಡಿಬಿಟ್ರು. ಸೊ ಆವಾಗ ಈ ಕಂಪ್ನಿಗಳಿಗೆ ಕಾಂಪಿಟೇಷನ್ ಮೇಲೆ ತುಂಬ ಹೊಡೆತ ಬಿತ್ತು. ಸೊ ಇವರು ಜಿಯೋದವರು ಯಾವ ರೀತಿಯಲ್ಲಿ ಕಡಿಮೆ ಮಾಡಿದರು ರೇಟು, ಇಷ್ಟು ಕಡಿಮೆ ಮಾಡಲು ಕಾರಣ ಏನು, ಏನಾದರೂ ತಪ್ಪು ಕಾರ್ಯಗಳನ್ನ ಎಸಗಿ ಅನ್ಫೇರ್ ಪ್ರಾಕ್ಟೀಸಸನ್ನು ಯೂಸ್ ಮಾಡಿ ರೇಟ್ ಕಡಿಮೆ ಮಾಡಿದಾರಾ, ಆ ರೀತಿಯಲ್ಲಿ ಇದ್ದರೆ ಈ ಕಂಪ್ನಿಗಳು CCIದವರಿಗೆ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲ ನಮ್ಮ ಕಾಂಪಿಟೇಟರ್ ಒಬ್ಬರು ಫಾರ್ ಎಕ್ಸಾಂಪಲ್ ಜಿಯೋದವರು ಈ ರೀತಿ ಏನೋ ಮಾಡ್ತಿದ್ದಾರೆ, ತುಂಬ ಕಡಿಮೆ ರೇಟ್ ಮಾಡೋಕ್ಕೆ ಏನಾದರೂ ಕೆಟ್ಟ ಕಾರಣಗಳಿದೆ ಅಂತ ಇದ್ದರೆ ಅವರು CCIನ ಅಪ್ರೋಚ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಟೆಲಿಕಾಮ್ ಅಷ್ಟೇ ಅಲ್ಲ, ಯಾವುದೇ ಸೆಕ್ಟ್ರಲ್ಲಿ ನಮ್ಮ ಭಾರತದಲ್ಲಿ ಕಾಂಪಿಟೇಷನ್ ನಡೆಯುವಾಗ ಅನ್ಫೇರ್ ಪ್ರಾಕ್ಟೀಸಸ್ ಇದ್ದರೆ ಅವರು CCIನ ಅಪ್ರೋಚ್ ಮಾಡ್ಬೋದು. ಸೊ ಈ CCIದಲ್ಲಿ ಒಬ್ಬರು ಚೇರ್ಮನ್ ಮತ್ತು 6 ಜನ ಮೆಂಬರ್ಸ್ ಇದ್ದಾರೆ. ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರ್ತಾರೆ. ಇದು ಅದರದ್ದು CCIದು ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್ ನಾವು
ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಯಾಕಂದರೆ ಈ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮು ರೀಸೆಂಟಾಗಿ ಭಾರತ ಸರ್ಕಾರದವರು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ 2019 ಅಂತ ಹೇಳಿ ಹೋದ ವರ್ಷನೇ ಒಂದು ಆ್ಯಕ್ಟ್ ಬಂದಿದೆ. ಪಾರ್ಲಿಮೆಂಟಲ್ಲಿ ಆ್ಯಕ್ಟನ್ನು ಪಾಸ್ ಮಾಡಿದ್ದಾರೆ. ಏನು ಈ ಆ್ಯಕ್ಟ್ ಪ್ರಕಾರ ಏನಂದರೆ, ಇಟ್ ಈಸ್ ಟು ಪುಟ್ ಇನ್ ಅ ಪ್ಲೇಸ್ ಅ ಮೆಕ್ಯಾನಿಸಮ್ ಟು ಸೆಕ್ಯೂರ್ ಪುವರ್ ಡೆಪಾಸಿಟ್ಸ್ ಆರ್ ಇನ್ವೆಸ್ಟರ್ಸ್ ಫ್ರಮ್ ಪಾಂಜಿ ಸ್ಕೀಮ್ಸ್. ಈ ಪಾಂಜಿ ಸ್ಕೀಮ್ಸ್ ಅಂತ ಏನಿರ್ತಾವಲ್ಲ ಅವುಗಳಿಂದ ಬಡರನ್ನು ರಕ್ಷಿಸಲು ಇದನ್ನು ಬ್ಯಾನೇ ಮಾಡಿಬಿಟ್ಟಿದ್ದಾರೆ. ಈ ರೀತಿಯಾದ ಸ್ಕೀಮ್ಗಳು ನೀವು ನಡೆಸಬಾರ್ದು. ಸೊ ಏನಪ್ಪ ಇದು ಪಾಂಜಿ ಸ್ಕೀಮ್ಸ್ ಅಂದರೆ, ನೀವು ರೋಸ್ ವ್ಯಾಲಿ ಸ್ಕ್ಯಾಮ್ ಅಂತ ಕೇಳಿದ್ದೀರಾ, ಶಾರದಾ ಸ್ಕ್ಯಾಮ್ ಅಂತ ಕೇಳಿದರೆ, ಇವೆರಡು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಸ್ಕ್ಯಾಮ್ ಆಯಿತು. ನಮ್ಮ ಬೆಂಗಳೂರಲ್ಲೇ IMA ಜೆವೆಲ್ ಸ್ಕ್ಯಾಮ್ ಅಂತ ಆಯಿತು, ನೀವು ಕೇಳಿರ್ಬೋದು, ನ್ಯೂಸಲ್ಲಿ ತುಂಬ ಆಯಿತು. ಏನು ಮಾಡ್ತಾರೆ ಇಂಥ ಸ್ಕೀಮ್ಗಳಂದರೆ, ನೀವು ನಮಗೆ ಈ ಫಾರ್ ಎಕ್ಸಾಂಪಲ್ ಜೆವೆಲ್ಸ್ ಸ್ಕೀಮ್ ಇದೆ ಅಂತ ತಿಳ್ಕೊಳ್ಳಿ, ನೀವು ನಮಗೆ ಜನರಿಂದ ಈ ಜನರಿದ್ದಾರೆ ಎಲ್ಲ ಜನರಿಂದ ಸ್ವಲ್ಪ ದುಡ್ಡು ತೊಗೊಳ್ತಾರೆ. ಇಷ್ಟು ಕೊಡಿ, 10,000 ಕೊಡಿ, 20,000 ಕೊಡಿ, 1,00,000 ಕೊಡಿ ಅಂತ ಹೇಳಿ, ಅದ್ರ ಬದಲು ನಾವು ನಿಮಗೆ ಗೋಲ್ಡ್ ಕೊಡ್ತೀವಿ ಅಥವಾ ಏನಾದರೂ ಕೊಡ್ತೀವಿ ಅಂತ ಹೇಳ್ತಾರೆ. ಇಷ್ಟು ವರ್ಷ ನೀವು ಆದಮೇಲೆ ಅದನ್ನು ಡಬಲ್ ಆಗಿ ಕೊಡ್ತೀವಿ, ಟ್ರಿಪಲ್ ಆಗಿ ಕೊಡ್ತೀವಿ ಅಂತ ನೀವು ಕೇಳ್ತೀರಾ. ಈಗ 10,000 ಕೊಡಿ, ನಿಮಗೆ 6 ತಿಂಗಳಾದಮೇಲೆ ಅದನ್ನು ಡಬಲ್ ಮಾಡಿ 20,000 ಕೊಡ್ತೀವಿ. ನೀವು ಈಗ 50,000 ಕೊಡಿ, ನಿಮಗೆ ಅದನ್ನು 3 ಪಟ್ಟು ಕೊಡ್ತೀವಿ. ಈ ರೀತಿ ಜನರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವರನ್ನು ಮರಳು ಮಾಡಿ ಏನಾದರೂ ಸ್ಕೀಮ್ ನಡೆಸ್ತಾ ಇದ್ದರೆ ಅದಕ್ಕೆ ಪಾಂಜಿ ಸ್ಕೀಮ್ಸ್ ಅಂತಾರೆ. ಸೊ ಅದನ್ನು ಗೌರ್ಮೆಂಟ್ ಅವ್ರು ಬ್ಯಾನ್ ಮಾಡೋಕ್ಕೆ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ 2019 ತಂದಿದ್ದಾರೆ. ಸೊ ಇದು ಹೋದ ವರ್ಷದಲ್ಲಿ ಇರೋದರಿಂದ ಕರೆಂಟ್ ಅಫೇರ್ಸಲ್ಲಿ ಇದೆ. ಅದೇ ರೀತಿಯಲ್ಲಿ 2019 ಒಂದು ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ, ಮೋಸ್ಟ್ಲಿ ಈಗ ಲೋಕಸಭಾದಲ್ಲಿ ಪಾಸ್ ಆಗಿದೆ, ರಾಜ್ಯಸಭಾದಲ್ಲಿ ಇರ್ಬೋದು. ಈಗ ಚಿಟ್ ಫಂಡ್ಸ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿ, ಇಲ್ಲಿ ನಿಮಗೆ ಚಿಟ್ ಫಂಡ್ಸ್ ಅಂದರೆ ಏನಂತ ಗೊತ್ತಿರಬೇಕು, ಚೀಟಿ ಆಡೋದು ಅಂತ ಹೇಳ್ತಾರೆ. ಇದು ಅದೇ ರೀತಿಯಲ್ಲಿ ಇಷ್ಟು ವರ್ಷ ನೀವು ಜನರಿಗೆ ಏನು ಮಾಡ್ತಾರೆ, ಇಷ್ಟು ವರ್ಷ ನೀವು ನಮ್ಮಲ್ಲಿ ದುಡ್ಡನ್ನು ಇಡಿ, ಫಾರ್ ಎಕ್ಸಾಂಪಲ್ ನಿಮಗೆ 2 ವರ್ಷ ಆದ ನಂತರ ನಿಮಗೆ ಇಷ್ಟು ದುಡ್ಡನ್ನು ನಿಮಗೆ ಮತ್ತೆ ವಾಪಸ್ ಕೊಡ್ತೀವಿ. ಈ ರೀತಿ ಚಿಟ್ ಫಂಡ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ಅದನ್ನು ಏನು ಮಾಡಿದ್ದಾರೆ ಅಂದರೆ, ಈ ಅಮೆಂಡ್ಮೆಂಟ್ ಮೂಲಕ ಏನು ಮಾಡ್ತಿದ್ದಾರೆ ಅಂದರೆ, ರೆಗ್ಯುಲೇಟ್ ಮಾಡೋಕ್ಕೆ ನೋಡ್ತಿದ್ದಾರೆ. ಅದರ ಮೇಲೆ ಗೌರ್ಮೆಂಟ್ದು ಕಂಟ್ರೋಲ್ ಇರೋ ಥರ ಜನರಿಗೆ ಮರಳು ಮಾಡಿ ಅಲ್ಲಿ ತೊಂದರೆ ಆಗದೇ ಇರುವಂತೆ ಈ ಅಮೆಂಡ್ಮೆಂಟನ್ನು ತರಲು ಪ್ರಯತ್ನಿಸಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ಚಿಟ್ ಫಂಡ್ಸ್ ಬರೋದು ಕಾಂಕರೆಂಟ್ ಲಿಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೀವು ಸಂವಿಧಾನ ಓದುವಾಗ ಪಾಲಿಟಿ ಸಬ್ಜೆಕ್ಟಲ್ಲಿ ಓದಿರ್ತೀರ, ಒಂದು ಸ್ಟೇಟ್ ಲಿಸ್ಟ್, ಇನ್ನೊಂದು ಸೆಂಟ್ರಲ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್. ಸೊ ಚಿಟ್ ಫಂಡ್ಸ್ ಬರೋದು ಕಾಂಕರೆಂಟ್ ಲಿಸ್ಟ್. ಇದನ್ನು ಪ್ರಶ್ನೆ ಮಾಡ್ಬೋದು. ನೆಕ್ಸ್ಟು, ಇದನ್ನು ಯಾರ ರೆಗ್ಯುಲೇಷನ್ ಅಂಡರ್ ಬರುತ್ತೆ, ಇದು RBI ಅಂಡರ್ ಬರಲ್ಲ, ಸೆಬಿ ಅಂಡರು ಕೂಡ ಬರಲ್ಲ. ಇದು ಯಾವಾಗಲೂ ಬರೋದು ಸ್ಟೇಟ್ ಗೌರ್ಮೆಂಟ್ಸ್ ಅಂಡರು. ಅವರು ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಚಿಟ್ ಫಂಡ್ಸನ್ನು ರಿಜಿಸ್ಟರ್ ಮಾಡ್ತಾರೆ. ಸೊ ಇದೊಂದು ಗೊತ್ತಿರಲಿ, ಸ್ಟೇಟ್ ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ ಮಾಡ್ತಾರೆ. RBI ಮತ್ತು ಸೆಬಿದು ಇಲ್ಲಿ ಏನೂ ಇಂಟರ್ಫರೆನ್ಸ್ ಬರಲ್ಲ. ಇದು ಕಾಂಕರೆಂಟ್ ಲಿಸ್ಟಲ್ಲಿದೆ. ರೀಸೆಂಟಾಗಿ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಯಾಕಂತ ಹೇಳಿದ್ದೀನಿ. ನೆಕ್ಸ್ಟ್ ಟಾಪಿಕ್ ನೋಡೋಣ, ಇ ಕಾಮರ್ಸ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಇ ಕಾಮರ್ಸ್ ಸೆಕ್ಟ್ರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಏನೇನು ಇಂಪಾರ್ಟೆಂಟ್, ಏನು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ದಿಂದ ಏನೇನು ಬೇಕಾಗುತ್ತೆ ಅದನ್ನು ಸ್ವಲ್ಪ ನೋಡೋಣ. ನೀವೆಲ್ಲ ಅಮೆಝಾನು, ಫ್ಲಿಪ್ಕಾರ್ಟಿಂದ ಏನೇನು ವಸ್ತುಗಳನ್ನ ಖರೀದಿ ಮಾಡಿರ್ತೀರ, ಅಂಥ ಕಂಪ್ನಿಗಳಿಗೆ ಇ ಕಾಮರ್ಸ್ ಕಂಪ್ನೀಸ್ ಅಂತ ನಾವು ಕರಿತೀವಿ. ಸೊ ಈ ಇ ಕಾಮರ್ಸ್ ಕಂಪ್ನಿಯಲ್ಲಿ 2 ರೀತಿ, ಒಂದು ಇನ್ವೆಂಟರಿ ಬೇಸ್ಡ್ ಮಾಡೆಲ್ ಅಂತ ಕರಿತೀವಿ, ಇನ್ನೊಂದು ಮಾರ್ಕೆಟ್ ಪ್ಲೇಸ್ ಮಾಡೆಲ್ ಅಂತ ಹೇಳ್ತೀವಿ. ಇದು ಯಾಕೋ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಸ್ವಲ್ಪ ಗಮನವಿಟ್ಟು ಕೇಳಿ. ಏನಿದು ಇನ್ವೆಂಟ್ರಿ ಬೇಸ್ಡ್ ಮಾಡೆಲ್ ಮತ್ತು ಮಾರ್ಕೆಟ್ ಪ್ಲೇಸ್ ಮಾಡೆಲ್? ಫಸ್ಟು ನಿಮಗೆ ಮಾರ್ಕೆಟ್ ಪ್ಲೇಸ್ ಬೇಸ್ಡ್ ಮಾಡೆಲ್ ಹೇಳ್ತೀನಿ, ಅಂದರೆ ನಿಮ್ಗೆ ಅರ್ಥ ಆಗೋಕ್ಕೆ ಈಸಿ ಆಗುತ್ತೆ. ಈಗ ನೀವು ಅಮೆಝಾನ್ ನೋಡಿದ್ದೀರಾ, ಫ್ಲಿಪ್ಕಾರ್ಟ್ ನೋಡಿದ್ದೀರಾ. ಇಲ್ಲಿ ಏನಂದರೆ, ಅಮೆಝಾನ್ ಅವರು ಆಗಿರ್ಬೋದು, ಫ್ಲಿಪ್ಕಾರ್ಟ್ ಅವರು ಆಗಿರ್ಬೋದು, ಅವ್ರು ಯಾವುದೇ ವಸ್ತುಗಳನ್ನು ತಯಾರು ಮಾಡಿ ಜನರಿಗೆ ತಲುಪಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಿ ಜನರು ಇದ್ದಾರೆ ಅಂದರೆ, ಇಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅವರು ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಬೇರೆ ಕಡೆಯಿಂದ ಒಂದು ಪ್ರಾಡಕ್ಟನ್ನು ತೊಗೊಂಡು ಅದನ್ನು ನಿಮಗೆ ಮಾರ್ತಿದ್ದಾರೆ ಅಷ್ಟೇ. ಅವರಾಗಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅವರೇ ಯಾವುದೇ ಪ್ರಾಡಕ್ಟ್ಗಳನ್ನು ಇಲ್ಲಿ ತಯಾರು ಮಾಡ್ತಿಲ್ಲ. ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಅ ಫೆಸಿಲಿಟೇಟರ್ ಅಂತ ಹೇಳ್ತೀನಿ ನೀವು. ದೇ ಆರ್ ಜಸ್ಟ್ ಆ್ಯಕ್ಟಿಂಗ್ ಆ್ಯಸ್ ಅ ಫೆಸಿಲಿಟೇಟರ್. ಒಂದು ವೆಬ್ಸೈಟ್ ಇದೆ,
ಒಬ್ಬರು ಏನು ಯಾರು ಪ್ರೊಡಕ್ಷನ್ ಮಾಡ್ತಿದ್ದಾರಲ್ಲ ಅವರಿಗೆ ಒಂದು ಸೌಲಭ್ಯ ಮಾಡಿಕೊಡ್ತಿದ್ದಾರೆ, ನಮ್ಮ ವೆಬ್ಸೈಟಲ್ಲಿ ಬಂದು ನೀವು ಮಾರ್ಬೋದು. ಕಸ್ಟಮರ್ಗಳು ಕೂಡ ಅದೇ ರೀತಿಯಲ್ಲಿ ನೀವು ನಮ್ಮ ವೆಬ್ಸೈಟಿಂದ ತೊಗೊಳ್ಬೋದು. ಸೊ ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಅ ಫೆಸಿಲಿಟೇಟರ್. ಈ ರೀತಿ ಮಾಡಲ್ ಇದ್ದಾಗ ಅದಕ್ಕೆ ಮಾರ್ಕೆಟ್ ಪ್ಲೇಸ್ ಮಾಡಲ್ ಅಂತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ನಮ್ಮ ಇಂಡಿಯಾದಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್. ಬಟ್ ಯಾರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರಲ್ಲ ಅವರೇ ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ಮಾರ್ತಿದ್ರೆ ಅದಕ್ಕೆ ಇನ್ವೆಂಟ್ರಿ ಬೇಸ್ಡ್ ಮಾಡಲ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಬಜಾಜ್ ಕಂಪ್ನಿಯವರು ಒಂದು ಫ್ಯಾನನ್ನು ಏನೋ ಪ್ರೊಡಕ್ಷನ್ ಮಾಡಿದ್ದಾರೆ. ನೀವು ಡೈರೆಕ್ಟಾಗಿ ಕಸ್ಟಮರು ಬಜಾಜ್ ವೆಬ್ಸೈಟಲ್ಲೇ ಹೋಗಿ ಅದನ್ನು ಖರೀದಿ ಮಾಡಿದರೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಡೈರೆಕ್ಟಾಗೇ ಮಾಡಿದ್ರೆ ಅದಕ್ಕೆ ಇನ್ವೆಂಟ್ರಿ ಬೇಸ್ಡ್ ಮಾಡಲ್ ಅಂತ ಕರಿತೀವಿ. ಇಲ್ಲೇನಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಓನ್ಡ್ ಬೈ ದ ಕಾಮರ್ಸ್. ಅವ್ರು ಯಾರು ಕಾಮರ್ಸ್ ಅವ್ರು ಕಂಪ್ನಿಯವರು ಮಾರ್ತಿದಾರಲ್ಲ ಅವರೇ ಅದನ್ನು ಓನ್ ಮಾಡ್ತಿದ್ದಾರೆ, ಅವರೇ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಡೈರೆಕ್ಟ್ಲಿ ದೇ ಆರ್ ಸೋಲ್ಡ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್. ಇದಕ್ಕೆ ಇನ್ವೆಂಟ್ರಿ ಬೇಸ್ಡ್ ಮಾಡಲ್ ಅಂತ ಕರಿತೀವಿ. ಸೊ ಮಾರ್ಕೆಟ್ ಪ್ಲೇಸ್ಡ್ ಮಾಡಲಲ್ಲಿ 100% FDI ಪರ್ಮಿಷನ್ ಇದೆ. ಮಾರ್ಕೆಟ್ ಬೇಸ್ಡ್ ಮಾಡಲಲ್ಲಿ 100% FDI ಇದೆ. ಅದೇ ಇನ್ವೆಂಟ್ರಿ ಬೇಸ್ಡಲ್ಲಿ FDI ಅಲೌ ಇಲ್ಲ. ಈ ಡಿಫ್ರೆನ್ಸ್ ನಿಮಗೆ ಗೊತ್ತಿರಲಿ. ಫಸ್ಟ್ ಆಫ್ ಆಲ್ ಏನು ಇನ್ವೆಂಟ್ರಿ ಬೇಸ್ಡ್ ಮಾಡಲ್ ಅಂದ್ರೆ ಏನು, ಮಾರ್ಕೆಟ್ ಬೇಸ್ಡ್ ಮಾಡಲ್ ಅಂತ ತಿಳ್ಕೊತೀರಾ. ಮಾರ್ಕೆಟ್ ಬೇಸ್ಡಲ್ಲಿ 100% ಅಂಡರ್ ಆಟೋಮೆಟಿಕ್ ರೂಲ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲಾವ್ ಇದೆ. ಇನ್ವೆಂಟ್ರಿ ಬೇಸ್ಡಲ್ಲಿ ಅಲಾವ್ ಇಲ್ಲ. ಬ್ರೀಫಾಗಿ ನೀಟಾಗಿ ನಿಮಗೆ ತಿಳೋ ಥರ ಹೇಳಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ನೀವು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಇಂಡೆಕ್ಸನ್ನು ಇವತ್ತಿಲ್ಲಿ ಡಿಸ್ಕಸ್ ಮಾಡೋಣ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ಹೆಸರಲ್ಲೇ ಇದೆ, ಪಾವರ್ಟಿ ಅಂದರೆ ಏನು? ಬಡತನ. ಮಲ್ಟಿ ಡೈಮೆನ್ಷನಲ್, ಬಡತನಕ್ಕೆ ಒಂದೇ ಡೈಮೆನ್ಷನ್ ಇರಲ್ಲ. ಕೇವಲ ದುಡ್ಡಿಲ್ಲ ಅಂದರೆ ಬಡತನ ಅಲ್ಲ, ಅದಕ್ಕೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ. ಅವು ಏನು ಡೈಮೆನ್ಷನ್ಸ್ ಅಂತ ನೋಡೋಣ. ಸೊ ಆ ಡೈಮೆನ್ಷನ್ಸನ್ನು ಇಟ್ಕೊಂಡು ದೇಶಗಳ ಮಧ್ಯೆ ಒಂದು ಇಂಡೆಕ್ಸನ್ನು ತಯಾರು ಮಾಡಿದರೆ ಅದಕ್ಕೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಯಾವುದೇ ಇಂಡೆಕ್ಸ್ ಇದ್ದಾಗ ಅದನ್ನು ಯಾರು ರಿಲೀಸ್ ಮಾಡ್ತಿದ್ದಾರೆ ಅಂತ ನೋಡಬೇಕು. ಇಲ್ಲಿ ರಿಲೀಸ್ ಮಾಡ್ತಿರೋರು ಒಂದು OPHI ಮತ್ತು UNDP ಅವರು ಸೇರಿ ಈ ಇಂಡೆಕ್ಸನ್ನು ಬಿಡುಗಡೆ ಮಾಡ್ತಿದ್ದಾರೆ. OPHI ಅಂದರೆ ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಎರಡು ಸಂಸ್ಥೆಗಳು ಕೂಡಿ ಈ ಇಂಡೆಕ್ಸನ್ನು ಬಿಡುಗಡೆ ಮಾಡ್ತಿದ್ದಾರೆ. ಇದರಲ್ಲಿ ಏನು ಗೊತ್ತಿರಬೇಕಾಗಿರೋದಂದರೆ ನಿಮಗೆ, ಇಟ್ ಕ್ಯಾಪ್ಚರ್ಸ್ ಬೋತ್ ಇನ್ಸಿಡೆನ್ಸ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ಪಾವರ್ಟಿ. ಬಡತನದ ಮೂಲ ಏನು ಮತ್ತು ಯಾವ ಲೆವೆಲ್ಗೆ ಬಡತನ ಇದೆ, ಈ ಎರಡನ್ನು ಕ್ಯಾಪ್ಚರ್ ಮಾಡುತ್ತೆ. ಸೊ ಯಾವ ರೀತಿ ಕ್ಯಾಪ್ಚರ್ ಮಾಡುತ್ತೆ, ಏನದರ ಇಂಡಿಕೇಟರ್ಸ್ ನೋಡೋಣ. ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಲ್ಲಿ 10 ಇಂಡಿಕೇಟರ್ಗಳಿವೆ, 10 ಇಂಡಿಕೇಟರ್ಸ್ ಇದೆ. ನಾನು ಇಷ್ಟು ಡೀಟೇಲ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗಾಗಲೇ UPSC ಎಕ್ಸಾಮಲ್ಲಿ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಡೀಪಾಗಿ ಕೇಳಿದ್ದಾರೆ. ಆಮೇಲೆ ಬೇರೆ ಬೇರೆ ಇಂಡೆಕ್ಸ್ಗಳನ್ನು ಈ ರೀತಿಲಿ ಕೇಳಿದ್ದಾರೆ. ಇಂಡಿಕೇಟರ್ಸ್ ಏನೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಈಗಾಗಲೇ. ಸೊ ಅದಕ್ಕಾಗಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ನೋಡ್ತಾ ಹೋಗೋಣ. ಇದರಲ್ಲಿ 3 ಡೈಮೆನ್ಷನ್ ಫಸ್ಟ್ ಮಾಡ್ತಾರೆ. ಒಂದು ಹೆಲ್ತ್, ಇನ್ನೊಂದು ಎಜುಕೇಷನ್, ಮೂರನೇದು ಲಿವಿಂಗ್ ಸ್ಟ್ಯಾಂಡರ್ಡ್. ಮೂರಕ್ಕೂ 1/3 1/3 ಭಾಗ ವೇಟೇಜ್ ಕೊಟ್ಟಿದ್ದಾರೆ. ಈ ಮೂರನ್ನು ಸೇರಿಸಿ ಅವರು ಇಂಡೆಕ್ಸ್ ತಯಾರು ಮಾಡ್ತಿದ್ದಾರೆ. ಒಂದು ಆರೋಗ್ಯ, ಶಿಕ್ಷಣ ಮತ್ತು ಯಾವ ರೀತಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ ಅಂತ ಹೇಳಿ. ಹೆಲ್ತಲ್ಲಿ ಏನು ನೋಡ್ತಿದ್ದಾರೆ? ಒಂದು ನ್ಯೂಟ್ರಿಷನ್, ಇನ್ನೊಂದು ಚೈಲ್ಡ್ ಮಾರ್ಟಾಲಿಟಿ. ಎಜುಕೇಷನಲ್ಲಿ ಎಷ್ಟು ವರ್ಷ ಸ್ಕೂಲಿಗೆ ಹೋಗಿದ್ದಾರೆ, ಸ್ಕೂಲಲ್ಲಿ ಯಾವ ರೀತಿ ಅಟೆಂಡೆನ್ಸ್ ಇದೆ. ಲಿವಿಂಗ್ ಸ್ಟ್ಯಾಂಡರ್ಡಲ್ಲಿ ಏನಂದರೆ ಕುಕ್ಕಿಂಗ್ ಫ್ಯೂಯಲ್, ಗ್ಯಾಸ್ ಆಗಿರ್ಬೋದು, ಅದು ಯಾವ ರೀತಿಯ ಅಡುಗೆ ಮಾಡೋಕ್ಕೆ ಏನು ಬಳಸ್ತಾ ಇದ್ದಾರೆ. ಸ್ಯಾನಿಟೇಷನ್ ಅಂದರೆ ಸ್ವಚ್ಛತೆ ಎಷ್ಟಿದೆ ಅವರಲ್ಲಿ. ನೀರಿನ ಗುಣಮಟ್ಟ ಯಾವ ರೀತಿ ಇದೆ, ಅವರಿಗೆ ವಿದ್ಯುತ್ ಶಕ್ತಿ ಸಿಗ್ತಾ ಇದೆಯಾ, ಅವರು ವಾಸ ಮಾಡುವ ಸ್ಥಳದಲ್ಲಿ ಯಾವ ರೀತಿ ಫ್ಲೋರ್ ಇದೆ, ಅವ್ರದ್ದು ಏನೇನು ಅಸೆಟ್ಸ್ ಏನೇನಿದೆ, ಅವ್ರದ್ದು ಆಸ್ತಿ ಏನಿದೆ ಅಂತ ಹೇಳಿ ಈ ಎಲ್ಲ ಡೈಮೆನ್ಷನ್ಸನ್ನು ಇಟ್ಕೊಂಡು ಅವರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ರೂಪಿಸ್ತಾರೆ. ಸೊ ಇಂಡಿಕೇಟರ್ಸ್ ಇವು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಲಿ. ನೆಕ್ಸ್ಟ್ ಮತ್ತೊಂದು ಇಂಡೆಕ್ಸ್ ನೋಡೋಣ, ಗ್ಲೋಬಲ್ ಲಯಬಿಲಿಟಿ ಇಂಡೆಕ್ಸ್. ಗ್ಲೋಬಲ್ ಲಯಬಿಲಿಟಿ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಆಗಿರ್ಬೋದು, ಗ್ಲೋಬಲ್ ಲಯಬಿಲಿಟಿ, ಇವೆಲ್ಲ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾತಾಡ್ತಿದ್ದೀವಿ. ಇಲ್ಲಿ ಹೆಸರಲ್ಲೇ ಇದೆ ನೋಡಿ, ಗ್ಲೋಬಲ್ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡ್ತಿದ್ದೀವಿ. ಇದನ್ನು ಯಾರು ರಿಲೀಸ್ ಮಾಡ್ತಾರೆ? ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್, EIU ಅಂತ ಹೇಳಿ ಅವರು ಇದನ್ನು ರಿಲೀಸ್ ಮಾಡ್ತಾರೆ. ಇದನ್ನು ನೋಟ್ ಮಾಡ್ಕೊಳ್ಳಿ.
ಏನು ಮಾಡುತ್ತಪ್ಪ ಇದು ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅಂತ ಹೆಸರಲ್ಲೇ ಇದೆ ನೋಡಿ, ಲಿವೇಬಿಲಿಟಿ ಬದುಕಲು ಎಷ್ಟು ಯೋಗ್ಯವಾಗಿದೆಯಾ, ಯಾವ ಲೆವೆಲ್ಗೆ ಯೋಗ್ಯತೆ ಇದೆ. ಸೊ 140 ಸಿಟಿಗಳನ್ನು 140 ನಗರಗಳನ್ನು ಆಲ್ ಓವರ್ ದ ವರ್ಲ್ಡ್ ಏನು ನಗರಗಳಿದೆ ಅಲ್ಲ ಅವುಗಳಲ್ಲಿ ಯಾವ ರೀತಿ ಬದುಕಲು, ಬೆಂಗಳೂರಲ್ಲಿ ಹೆಂಗಿದೆ, ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನ್ಯೂಯಾರ್ಕು, ವಾಷಿಂಗ್ಟನ್ DC, ಲಂಡನ್, ಈ ರೀತಿ 140 ಸಿಟಿಗಳನ್ನು ಸಿಲೆಕ್ಟ್ ಮಾಡಿ ಅವರು ಅವುಗಳನ್ನ ರ್ಯಾಂಕಿಂಗ್ ಕೊಡ್ತಾರೆ. ಯಾವ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಕೊಡ್ತಾರೆ? 5 ಕ್ಯಾಟಗರಿಗಳನ್ನ ಇಟ್ಕೊಂಡು ರ್ಯಾಂಕಿಂಗ್ ಕೊಡ್ತಿದ್ದಾರೆ. ಸ್ಟೆಬಿಲಿಟಿ ಯಾವ ರೀತಿಯಲ್ಲಿ ಸ್ಟೇಬಲ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಸಿರಿಯಾ ದೇಶದಲ್ಲಿ ಡಮಾಸ್ಕಸ್ ಅಂತ ಒಂದು ಸಿಟಿ ಇದೆ. ಅಲ್ಲಿ ಸ್ಟೆಬಿಲಿಟಿ ಇದೆಯಾ? ಇಲ್ಲ. ಅಲ್ಲಿ ಯುದ್ಧಗಳು ಆಗ್ತಾ ಇರೋದ್ರಿಂದ ಸ್ಟೆಬಿಲಿಟಿ ತುಂಬ ಕಡಿಮೆ ಇದೆ. ಸೊ ಇದಕ್ಕಾಗಿ ಅವ್ರ ರ್ಯಾಂಕಿಂಗ್ ಕೆಳಗಡೆ ಹೋಗುತ್ತೆ ಡಮಾಸ್ಕಸ್ದು. ಹೆಲ್ತ್ ಕೇರ್ ಫೆಸಿಲಿಟಿ ಯಾವ ರೀತಿ ಇದೆ, ಗುಣಮಟ್ಟದಿದೆ. ಅಲ್ಲಿರುವಂಥ ಕಲ್ಚರ್ ಮತ್ತು ಎನ್ವೈರ್ಮೆಂಟ್ ಯಾವ ರೀತಿ ಇದೆ. ಈಗ ಡೆಲ್ಲಿ ಸಿಟಿದ ಕಲ್ಚರೇ ಬೇರೆ ಆಗಿರುತ್ತೆ, ಮುಂಬೈ ಸಿಟಿ ಕಲ್ಚರೇ ಬೇರೆ, ನಮ್ಮ ಬೆಂಗಳೂರದು ಬೇರೆ. ಈ ರೀತಿಯಲ್ಲಿ ಕಲ್ಚರ್ ಮತ್ತು ಎನ್ವೈರ್ಮೆಂಟ್ ಅಂದರೆ ಅಲ್ಲಿ ಇರುವಂಥ ಪರಿಸರ, ಗಿಡಗಳು ಯಾವ ರೀತಿಯಲ್ಲಿದೆ, ಏನೇನು ಅಂತ ಹೇಳಿ ಅದ್ರ ಗುಣಮಟ್ಟ ಕೂಡ ಅವರು ಚೆಕ್ ಮಾಡ್ತಾರೆ. ಎಜುಕೇಷನ್ ಲೆವೆಲ್ ಯಾವ ಮಟ್ಟದಿದೆ ಮತ್ತು ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯಾವುದು. ಈ 5 ಕ್ಯಾಟಗರಿಗಳನ್ನು ಸೇರಿಸಿ ಇವರು ರ್ಯಾಂಕಿಂಗ್ ಮಾಡ್ತಿದ್ದಾರೆ. ಅದಕ್ಕೆ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಈಗ ಸದ್ಯಕ್ಕೆ 2019ರಲ್ಲಿ ವಿಯೆನ್ನಾ ಸಿಟಿ ಫಸ್ಟ್ ರ್ಯಾಂಕಲ್ಲಿದೆ. ಭಾರತದಲ್ಲಿ ನೋಡಬೇಕಂದ್ರೆ ನ್ಯೂ ಡೆಲ್ಲಿ ಮತ್ತು ಮುಂಬೈ ಇವೆರಡು 118 ಮತ್ತು 119ನೇ ಸ್ಥಾನದಲ್ಲಿವೆ. ಇದೇನು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದನ್ನು ಯಾರು ರಿಲೀಸ್ ಮಾಡ್ತಿದ್ದಾರೆ, ಏನು ಇಂಡಿಕೇಟರ್ಸ್ ಯೂಸ್ ಮಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ರ್ಯಾಂಕಿಂಗ್ ಕೊಡ್ತಿದ್ದಾರೆ, ಎಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟು ಮತ್ತೊಂದು ಇಂಪಾರ್ಟೆಂಟು ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್. ನೀವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕೇಳಿದ್ದೀರಾ, ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ ಅದನ್ನ 2018ನಲ್ಲಿ. ಬಿಸ್ನೆಸ್ ಮಾಡಲು ಯಾವ ಸಿಟಿಗಳು ಎಷ್ಟರ ಮಟ್ಟಿಗೆ ಯೋಗ್ಯತೆ ಇದೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ. ಅದೇ ರೀತಿಯಲ್ಲಿ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಇದು ಭಾರತದಲ್ಲೇ ಇರುವಂಥ ಒಂದು ಇಂಡೆಕ್ಸ್. ಭಾರತದಲ್ಲಿರುವ ವಿವಿಧ ನಗರಗಳನ್ನು ರ್ಯಾಂಕಿಂಗ್ ಕೊಡುವಂಥ ಇದು ವ್ಯವಸ್ಥೆ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್. ಇದನ್ನು ಯಾರು ಬಿಡುಗಡೆ ಮಾಡ್ತಿದ್ದಾರೆ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಸೆಂಟ್ರಲ್ ಗೌರ್ಮೆಂಟ್ದಿದು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಇಲ್ಲಿ ನಿಮಗೆ ಒಂದು ಚಿಕ್ಕ ಮಾಹಿತಿಯನ್ನು ಹೇಳಿ ಬಯಸ್ತೇನೆ ನಾನು. ಏನಂದರೆ ರೀಸೆಂಟ್ಲಿ ಅಂದರೆ ಒಂದು ವರ್ಷದ ಮೇಲಾಯ್ತು. ಈಗ 2 ಮಿನಿಸ್ಟ್ರಿಗಳು ಸೇರಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಆಗಿದೆ. ಮೊದಲು MOUD ಅಂತ ಇತ್ತು, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿ, ಮತ್ತೊಂದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂತ ಇತ್ತು. ಈ ಎರಡೂ ಸೇರಿ ಈಗೇನಾಗಿದೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವೆರಡು. ಮೊದಲು 2 ಮಿನಿಸ್ಟ್ರಿ ಇತ್ತು, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಮತ್ತು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂತ ಹೇಳಿ. ಆ 2 ಮಿನಿಸ್ಟ್ರಿಗಳನ್ನ ಮರ್ಜ್ ಮಾಡಿ ಈಗ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂತ ಮಾಡಿದ್ದಾರೆ. ಏನು ಈಗಾಗಲೇ ಹೇಳಿದಂತೆ ಇಂಡಿಯನ್ ಸಿಟೀಸ್, ನಮ್ಮ ಭಾರತದ ನಗರಗಳನ್ನು ರ್ಯಾಂಕಿಂಗ್ ಕೊಡೋದು ಎಷ್ಟರ ಮಟ್ಟಿಗೆ ಇಲ್ಲಿ ಬದುಕಲು ಯೋಗ್ಯತೆ ಇದೆ ಅಂತ ಹೇಳಿ. ಯಾವ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಕೊಡ್ತಾರೆ? ಇಲ್ಲಿ 3 ಪಿಲ್ಲರ್ಗಳನ್ನು ಮಾಡಿದ್ದಾರೆ. ಒಂದು ಕ್ವಾಲಿಟಿ ಆಫ್ ಲೈಫ್ ಎಷ್ಟು ಹೆಂಗಿದೆ, ಅಲ್ಲಿರುವಂಥ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇದೆ, ಸಸ್ಟೈನೇಬಿಲಿಟಿ ಯಾವ ರೀತಿ ಇದೆ. ಈ 3 ಪಿಲ್ಲರ್ಸ್ಗಳನ್ನು ನೋಡಿ ಇವರು ಏನು ಮಾಡ್ತಿದ್ದಾರೆ, ರ್ಯಾಂಕಿಂಗ್ ಕೊಡ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ಜನರದ್ದು ಮನಸ್ಸು ಯಾವ ರೀತಿ ಇದೆ, ಸಿಟಿಸನ್ ಪರ್ಸೆಪ್ಷನ್ ಸರ್ವೆ ಅಂತ ಮಾಡ್ತಿದ್ದಾರೆ. ಜನರನ್ನ ಅವ್ರದ್ದು ವ್ಯೂ ಪಾಯಿಂಟ್ ಏನಿದೆ ಅವರಿಂದ ಒಪಿನಿಯನ್ ತಗೊಂಡು ಈ ಇಂಡೆಕ್ಸನ್ನು ಮಾಡಲು ಪ್ರಯತ್ನ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ನಾವು ಭಾರತದಲ್ಲಿ ಇಂಥ ಪ್ರಯತ್ನ ನಡೀತಾ ಇದೆ. ಸೊ ಇಂಪಾರ್ಟೆಂಟ್ ಇದು ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್. ನೆಕ್ಸ್ಟ್ ಮುನಿಸಿಪಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ MPI. ಇದನ್ನು ಕೂಡ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅವರೇ ಬಿಡ್ತಿದ್ದಾರೆ. ಇಲ್ಲಿ ಹೆಸರಲ್ಲೇ ಇದೆ ನೋಡಿ, ಮುನ್ಸಿಪಾಲ್ಟಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋಕ್ಕೆ. ಇಲ್ಲಿ ಕೂಡ 5 ಎನೇಬಲರ್ಸ್ ಇದೆ. ಏನು ಸರ್ವಿಸ್, ಒಂದು ಮುನ್ಸಿಪಾಲ್ಟಿ ಅಥವಾ ಒಂದು ಕಾರ್ಪೊರೇಷನ್ಗಳು ಏನಿದೆ ಅಲ್ಲ, ಯಾವ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಅಲ್ಲಿ ಆ ಮುನ್ಸಿಪಾಲ್ಟಿದು ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ಇದೆ, ಪ್ಲ್ಯಾನಿಂಗ್, ಫಾರ್ ಎಕ್ಸಾಂಪಲ್ ಈಗ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಹೃದಯ ಸಿಟಿ ಆಗಿರ್ಬೋದು, ಅಮೃತ್ ಸಿಟಿ ಆಗಿರ್ಬೋದು, ಪ್ಲ್ಯಾನಿಂಗ್ ಯಾವ ರೀತಿ ಮಾಡ್ತಿದ್ದಾರೆ, ಟೆಕ್ನಾಲಜಿ ಬಳಸ್ಕೊಂಡು ಗವರ್ನೆನ್ಸ್ ಯಾವ ರೀತಿ ಮಾಡ್ತಿದ್ದಾರೆ. ಈ ರೀತಿಯ 20 ಇಂಡಿಕೇಟರ್ಗಳನ್ನ ಯೂಸ್ ಮಾಡಿಕೊಂಡು ರ್ಯಾಂಕಿಂಗ್ ಕೊಡ್ತಾರೆ. ಬೆಂಗಳೂರು ಎಷ್ಟನೇ ರ್ಯಾಂಕು, ಮೈಸೂರು ಎಷ್ಟನೇ ರ್ಯಾಂಕು, ಮುಂಬೈ ಎಷ್ಟನೇ ರ್ಯಾಂಕ್ ಅಂತ ಹೇಳಿ. ಸೊ ಅದಕ್ಕೆ ಮುನಿಸಿಪಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ನಾನು ಈ KIS ಅಲ್ಲಿ ಚೀಫ್ ಆಫೀಸರ್ ಹುದ್ದೆಗೆ ಏನು ಜಾಯ್ನ್ ಆಗಿದ್ದೀನಲ್ಲ, ಅದು ಕೂಡ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂಡರೇ ಬರೋದು ಡಿಪಾರ್ಟ್ಮೆಂಟಲ್ಲಿ. ಮುನ್ಸಿಪಾಲ್ಟಿ ಮತ್ತು ಕಾರ್ಪೊರೇಷನಲ್ಲೇ ವರ್ಕ್ ಮಾಡೋದಿರುತ್ತೆ. ಹಾಗೆ ಸುಮ್ಮನೆ ನಿಮಗೊಂದು ಇನ್ಫಾರ್ಮೇಷನ್ ಅಂತ ಹೇಳಿದೆ. ನೆಕ್ಸ್ಟ್ ಡ್ರಾಫ್ಟ್ ಕೋಡ್
ಆನ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ಈ ಡ್ರಾಫ್ಟ್ ಕೋಡಲ್ಲಿ ಮತ್ತೆ 4 ಕೋಡ್ಗಳು ಬರ್ತವೆ. ಒಂದು ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಕೋಡ್ ಆನ್ ಆಕ್ಯುಪೇಷನಲ್ ಸೇಫ್ಟಿ, ಕೋಡ್ ಆನ್ ವೇಜಸ್ ಅಂತ ಹೇಳಿ. ಏನಪ್ಪ ಇವು 4 ಕೋಡ್ಗಳು ಅಂದರೆ, ನಮ್ಮ ಭಾರತದಲ್ಲಿ ಲೇಬರ್ ಲಾಸ್, ಕಾರ್ಮಿಕರಿಗೆ ಅಪ್ಲೈ ಆಗುವಂಥ ಏನು ಕಾನೂನುಗಳಿವೆ ಅಲ್ಲ, ಅದು ತುಂಬ ಕಾಂಪ್ಲಿಕೇಟೆಡ್ ಇದೆ. ಎಷ್ಟೋ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಿದ್ದಾರೆ ಅಂದರೆ, ಈ ಲೇಬರ್ ಲಾಸ್ದಿಂದ ನಮ್ಮದು ಎಕನಾಮಿ ಮೇಲೆ ನೆಗೆಟಿವ್ ಇಫೆಕ್ಟ್ ಆಗ್ತಾ ಇದೆ. ಇದರಿಂದ ನಮ್ಮ GDP ಗ್ರೋತ್ ಆಗ್ತಿಲ್ಲ, ಕಂಪ್ನಿಗಳಿಗೆ ಇದರಿಂದ ಲಾಸ್ ಆಗ್ತಾ ಇದೆ. ಯಾಕಂದರೆ ನಮ್ಮ ಕಾರ್ಮಿಕರ ಕಾನೂನುಗಳು, ಲೇಬರ್ ಲಾಸ್ ಏನಿದೆಯಲ್ಲ ಸರಿ ಇಲ್ಲ, ಇವುಗಳನ್ನು ಬದಲಾಯಿಸಬೇಕು ಅಂತ ತುಂಬ ವರ್ಷದಿಂದ ಪ್ರೆಷರ್ ಇತ್ತು. ರೀಸೆಂಟಾಗಿ ಕೂಡ ನೀತಿ ಆಯೋಗದ್ರು ಕೂಡ ಹೌದು, ಈ ಲೇಬರ್ ಲಾಸ್ಗಳನ್ನು ನಾವು ಬದಲಿಸಬೇಕು ಅಂತ ವ್ಯೂ ಪಾಯಿಂಟ್ ಇರೋದ್ರಿಂದ ಗೌರ್ಮೆಂಟರು ಅದಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲ ಲೇಬರ್ ಲಾಸ್, ತುಂಬ ಲೇಬರ್ ಲಾಸ್ ಇದೆ, ತುಂಬ ಕಾನೂನುಗಳಿದೆ, ಅವುಗಳನ್ನು ಕೇವಲ 4 ಕೋಡಲ್ಲಿ ಆ ಕಾನೂನುಗಳನ್ನು ಇಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇಂಡಸ್ಟ್ರಿಯಲ್ ರಿಲೇಷನ್ಸ್ಗೋಸ್ಕರ ಎಲ್ಲ ರಿಲೇಟೆಡ್ ಕಾನೂನುಗಳು ಈ ಕೋಡಲ್ಲಿ, ಸೋಷಿಯಲ್ ಸೆಕ್ಯೂರಿಟಿಗೆ ರಿಲೇಟೆಡ್ ಕಾನೂನುಗಳನ್ನ ಈ ಕೋಡಲ್ಲಿ, ಈ ರೀತಿಯಲ್ಲಿ 4 ಮಾಡ್ತಿದ್ದಾರೆ. ಇದಿನ್ನೂ ಡ್ರಾಫ್ಟ್ ಸ್ಟೇಜಲ್ಲೇ ಇದೆ, ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ. ಯಾಕಂದರೆ ಲೇಬರ್ ಯೂನಿಯನ್ಸ್ ಅಂತ ಏನು ಹೇಳ್ತೀವಲ್ಲ ನಾವು, ಕಾರ್ಮಿಕರ ಸಂಘಗಳು ಏನಿದೆ ಅಲ್ಲ, ಲೇಬರ್ ಯೂನಿಯನ್ಸ್ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಸೊ ಆದ್ದರಿಂದ ಇವಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಯಾವಾಗ ಬರುತ್ತೆ ಕಾದು ನೋಡಬೇಕು. ಈಗ ಸದ್ಯಕ್ಕೆ ಇದು ಆಗ್ತಿದೆ ಅಂತ ಹೇಳಿ ಐಡಿಯಾ ಇರಲಿ, ಡೀಟೇಲ್ಸ್ ಏನು ಅವಶ್ಯಕತೆ ಇಲ್ಲ. ಓಕೆ, ಸೊ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ತಕ್ಕಂತೆ ಒಂದು ಇಂಪಾರ್ಟೆಂಟ್ ಫಿನಾಮಿನಾ ಏನಂದರೆ, ಇಂಡಿಯನ್ ಅಮೆರಿಕನ್, ಭಾರತದ ಮೂಲದ ಒಬ್ಬರು ಎಕನಾಮಿಸ್ಟ್ ಆದಂಥ ಅಭಿಜಿತ್ ಬ್ಯಾನರ್ಜಿಯವರು 2019ರಲ್ಲಿ ನೊಬೆಲ್ ಪ್ರೈಸ್ ಗೆಲ್ತಾರೆ ಅರ್ಥಶಾಸ್ತ್ರದಲ್ಲಿ. ಅವರು, ಅವರ ಹೆಂಡತಿ ಮತ್ತು ಮತ್ತೊಬ್ಬರು 3 ಜನ ಸೇರಿ ಈ ನೊಬೆಲ್ ಪ್ರೈಸ್ ಎಕನಾಮಿಕ್ಸನ್ನು ಎದ್ದಿದ್ರೆ, ಭಾರತದವರು ಗೆದ್ದಿದ್ದರಿಂದ ನಮಗೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ತಿಳಿದುಕೊಳ್ಬೇಕಾಗತ್ತೆ. ಅಭಿಜಿತ್ ಬ್ಯಾನರ್ಜಿ ಅಂತ ಹೇಳಿ ಮೂಲತಃ ಪಶ್ಚಿಮ ಬಂಗಾಳದವರು, ಈಗ ಅಮೆರಿಕದಲ್ಲೇ ಹೋಗಿ ವಾಸವಾಗಿದ್ದಾರೆ. ಏನು ಇವ್ರಿಗೆ ಯಾಕೆ ನೊಬೆಲ್ ಪ್ರೈಸ್ ಕೊಟ್ಟರಂದರೆ, ಇವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನಂದರೆ, ಗ್ಲೋಬಲ್ ಪಾವರ್ಟಿ, ಜಾಗತಿಕ ಬಡತನವನ್ನು ಹೇಗೆ ಕಡಿಮೆ ಮಾಡ್ಬೋದು, ಅದನ್ನು ಹೇಗೆ ನಿರ್ಮೂಲನೆ ಮಾಡಬಹುದು ಅನ್ನೋಕ್ಕಾಗಿ ಕೆಲವು ಪ್ರಯತ್ನಗಳು ಮಾಡಿದ್ದಾರೆ. ಎಕನಾಮಿಕ್ಸ್ ಕೆಲವು ಮಾಡೆಲ್ಸ್ ಮಾಡಿದ್ದಾರೆ. ಆ ಮಾಡೆಲ್ ಹೆಸರು ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಅಂತ ಹೇಳಿ. ಇವು ಯಾವ ರೀತಿ ಮಾಡಿದ್ದಾರೆ, ನಾವೇನು ಇಲ್ಲಿ ಎಕನಾಮಿಸ್ಟ್ ಆಗೋಕ್ಕೂ ಅವಶ್ಯಕತೆ ಇಲ್ಲ. ಯಾವ ರೀತಿ ಮಾಡಿದ್ದಾರೆ ಏನೋ, ನೀವು ಇಂಟ್ರೆಸ್ಟ್ ಇದ್ದರೆ ಇಂಟರ್ನೆಟಲ್ಲಿ ಓದ್ಕೊಳ್ಳಿ. ನಮಗೇನು ಗೊತ್ತಿರಬೇಕಾಗಿರೋದು ಏನಂದರೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಭಾರತ ಮೂಲದ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ಸಿಕ್ಕಿದೆ. UPSCಯಲ್ಲಿ ಈ ಥರ ಕ್ವಶನ್ ಯೂಶ್ವಲಿ ಕೇಳಲ್ಲ, ಎಲ್ಲೋ KS ಅಲ್ಲಿ ಕೇಳ್ಬೋದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಅಭಿಜಿತ್ ಬ್ಯಾನರ್ಜಿ ಅಂತ ಅವ್ರ ಹೆಸರು 2019ರಲ್ಲಿ ಅರ್ಥಶಾಸ್ತ್ರ ಎಕನಾಮಿಕ್ಸಲ್ಲಿ ಸಿಕ್ಕಿದೆ. ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಮೂಲಕ ಜಾಗತಿಕ ಬಡತನವನ್ನು ನಿರ್ಮೂಲನೆ ಮಾಡುವ ಪ್ರಯತ್ನ ಇವರು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ಟ್ರೇಡ್ ವಾರ್. ತುಂಬ ನ್ಯೂಸಲ್ಲಿ ತುಂಬ ಕೇಳ್ತೀರಾ, ಏನಂದರೆ US ಚೈನಾ ಟ್ರೇಡ್ ವಾರ್, ಅಮೇರಿಕಾ ಮತ್ತು ಚೀನಾ ದೇಶಗಳ ಮಧ್ಯೆ ಈ ವ್ಯಾಪಾರ ಸಂಬಂಧಪಟ್ಟಂತೆ ವ್ಯಾಪಾರ ಯುದ್ಧ ಅಂತ ನೀವು ಕೇಳ್ತೀರಾ, ಅದಕ್ಕೆ ಟ್ರೇಡ್ ವಾರ್ ಅಂತ ನಾವು ಕರಿತೀವಿ. ಆ ಟ್ರೇಡ್ ವಾರ್ ಏನಂತ ಅನ್ನೋಕ್ಕಿಂತನೂ ಅದ್ರ ಬೇಸಿಕ್ ನೀವು ಕಲ್ಕೊಳ್ಬೇಕು. NCERT 12th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ನೀಟಾಗಿ ಇವೆಲ್ಲ ನಾನು ಏನು ಹೇಳ್ತಿದ್ದೀನಲ್ಲ ಇದನ್ನು ಒಂದು ಸಲ ಓದ್ಕೊಳ್ಳಿ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೊಡೋಕ್ಕಾಗಲ್ಲ, ಯಾಕಂದರೆ ಇದಕ್ಕಾಗೇ ತುಂಬ ಟೈಮ್ ಬೇಕಿದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಏನಂದರೆ, ಒಂದು ಟ್ಯಾರಿಫ್ ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದರೆ ಏನು, ಇದರಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅವ್ರದ್ದು ಏನು ರೋಲ್ ಇದೆ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂದರೆ ಏನು, ಪೀಸ್ ಕ್ಲಾಸ್ ಅಂದರೆ ಏನು, ಕೌಂಟರ್ ವ್ಯಾಲ್ಯೂಯಿಂಗ್ ಡ್ಯೂಟಿ ಅಂದರೆ ಏನು, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂದರೆ ಏನು, ಈ ರೀತಿಯೆಲ್ಲ ಕೆಲವೊಂದು ಏನು ಟರ್ಮ್ಸ್ ಬರ್ತಾವಲ್ಲ ಅದನ್ನು ನೀವು ತಿಳ್ಕೊಳ್ಬೇಕು. ಡೈರೆಕ್ಟಾಗಿ ಟ್ರೇಡ್ ವಾರ್ ಬಗ್ಗೆ ಪ್ರಶ್ನೆ ಮಾಡೋದು ಯೂಶ್ವಲಿ ಕಡಿಮೆ, ಬಟ್ ಈ ರೀತಿ ಅದರದ್ದು ಬ್ಯಾಕ್ಗ್ರೌಂಡ್ ಕೇಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ NCERT 12th ಮ್ಯಾಕ್ರೋ ಎಕನಾಮಿಕ್ಸ್ ಪುಸ್ತಕದಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ಒಂದು ಸಲ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗೊಂದು ನಾವು ತುಂಬ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇಲ್ಲಿ ಮಾತಾಡ್ತಿದ್ದೀವಿ, BEPS ಅಂತ. ಏನಂದರೆ ಬೇಸ್ ಎರೋಷನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಹೇಳಿ. ಮೋಸ್ಟ್ಲಿ ಮೇನ್ಸಲ್ಲಿ ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ, ಆದರೂ ಮತ್ತೊಮ್ಮೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಸಿಂಪಲ್ ಆದ ವೇದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬೇಸ್ ಎರೋಷನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಹೆಸರಿದ್ರದ್ದು. ಇದನ್ನು ಹಿಂಗೆ ಯೂಸ್ ಮಾಡಬೇಕು, ಇದಕ್ಕೇನು ಬೇರೆ ಆಲ್ಟರ್ನೇಟಿವ್ ಇಲ್ಲ.
ಬೇಸ್ ಎರೋಜನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಹೇಳಿ OECD ಅವರು ಕೂಡ ಇದೇ ಹೆಸರಲ್ಲಿ ಬಳಸ್ತಾರೆ, ಆಲ್ ಓವರ್ ದಿ ವರ್ಲ್ಡ್ ಇದೇ ಹೆಸರನ್ನು ಬಳಸ್ತಾರೆ. ಸೊ ಹೀಗಾಗಿ ನೀವು ಇದನ್ನು ಬರೆಯುವಾಗ ಕೂಡ ಇದೇ ಹೆಸರನ್ನು ಬಳಸಬೇಕಾಗತ್ತೆ. ಏನಪ್ಪ ಇದು ಬೇಸ್ ಎರೋಜನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂದರೆ, ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ ನಿಮಗೆ. ಈಗ ನಮ್ಮ ಭಾರತದಲ್ಲಿ ಒಂದು ಕಂಪ್ನಿ ವರ್ಕ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಬಟ್ ಅದು ಕಂಪ್ನಿ ನೀವೇ ಒಂದು ಭಾರತದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕಂತ ಇದ್ದೀರಿ ಅಂತ ತಿಳ್ಕೊಳ್ಳಿ. ಬಟ್ ನೀವು ಭಾರತದಲ್ಲಿ ಆ ಕಂಪ್ನಿ ಸೆಟಪ್ ಮಾಡಿದರೆ ಇಂತಿಷ್ಟು ಪರ್ಸೆಂಟು ನೀವು ಟ್ಯಾಕ್ಸ್ ತುಂಬಬೇಕಾಗತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ತುಂಬಬೇಕಾಗತ್ತೆ. ಅದಕ್ಕಾಗಿ ನೀವು ಏನು ಮಾಡ್ತೀರಾ ಅಂದರೆ, ಒಂದು ಬೇರೆ ದೇಶದಲ್ಲಿ ಯಾವುದೋ ಒಂದು ಐರ್ಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಐರ್ಲ್ಯಾಂಡ್ ದೇಶದಲ್ಲಿ ನೀವು ನಿಮ್ಮ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತೀರಾ, ಅಲ್ಲಿ ನಿಮ್ಮದು ಆಫೀಸ್ ಮಾಡ್ತೀರಾ, ಹೆಡ್ ಕ್ವಾರ್ಟರ್ಸ್ ಐರ್ಲ್ಯಾಂಡಲ್ಲಿ ಮಾಡ್ತೀರಾ. ಆಮೇಲೆ ಅದ್ರ ವರ್ಕಿಂಗ್ ಆಪ್ರೇಷನ್ ಮಾತ್ರ ಭಾರತದಲ್ಲಿ ಮಾಡ್ತೀರಾ. ಸೊ ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಟ್ಯಾಕ್ಸ್ ತುಂಬೋ ಬದಲು ಅಲ್ಲಿ ಐರ್ಲ್ಯಾಂಡಲ್ಲಿ ಟ್ಯಾಕ್ಸ್ ತುಂಬಕ್ಕೆ ಸರ್ಕ್ ಮಾಡ್ತೀರಾ. ಯಾಕಂದರೆ ಐರ್ಲ್ಯಾಂಡಲ್ಲಿ ತುಂಬ ಕಡಿಮೆ ಟ್ಯಾಕ್ಸ್ ಇದೆ, ನಮ್ಮ ಭಾರತದಲ್ಲಿ ಹೆಚ್ಚಿದೆ ಅಂತ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಕಂಪ್ನಿ ಏನಿದೆ ಅಲ್ಲ, ಭಾರತದಲ್ಲಿ ಅದರದ್ದು ವರ್ಕಿಂಗ್ ಎಲ್ಲ ನಡೀತಾ ಇದೆ. ಭಾರತದಲ್ಲಿ ಫ್ಲಿಪ್ಕಾರ್ಟ್ದು ಅವರು ವರ್ಕಿಂಗ್ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಿದೆ. ಬಟ್ ಅದ್ರ ಹೆಡ್ ಕ್ವಾರ್ಟರ್ಸ್, ಅದ್ರ ಆಪ್ರೇಷನ್ ಎಲ್ಲ ಆಗೋದು ಎಲ್ಲಿಂದ ಅಂದರೆ ಸಿಂಗಪುರಿಂದ. ಯಾಕಂದರೆ ಸಿಂಗಪುರಲ್ಲಿ ಟ್ಯಾಕ್ಸ್ ಎಲ್ಲ ಕಡಿಮೆ ಇದೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಭಾರತದಲ್ಲಿ ವರ್ಕ್ ಮಾಡೋದು, ಅದ್ರ ಆಫೀಸೆಲ್ಲ ಇಟ್ಕೊಳ್ಳೋದು ಸಿಂಗಾಪುರಲ್ಲಿ. ಆ ಕಂಟ್ರಿಯಲ್ಲಿ ಟ್ಯಾಕ್ಸ್ ಉಳಿಸೋ ಸಲುವಾಗಿ ಕಂಪ್ನಿಗಳು ಈ ರೀತಿಯ ವ್ಯವಸ್ಥೆಯನ್ನು ಏನು ರೂಪಿಸ್ಕೊಂಡ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಬೇಸ್ ಎರೋಜನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಕರಿತೀವಿ. OECD ಅಂತ ಏನೊಂದು ಜಾಗತಿಕ ಒಂದು ಸಂಸ್ಥೆ ಏನಿದೆ ಅಲ್ಲ, ಆರ್ಗನೈಜೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ, ಅವರು ಕೂಡ ಇದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲಾಯ್ಟಿಂಗ್ ಗ್ಯಾಪ್ಸ್ ಆ್ಯಂಡ್ ಮಿಸ್ಮ್ಯಾಚಸ್ ಇನ್ ಟ್ಯಾಕ್ಸ್ ರೂಲ್. ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ಟ್ಯಾಕ್ಸ್ ರೂಲ್ಸ್ಗಳ ಮಧ್ಯೆ ಇರುವಂಥ ಏನಾದರೂ ಗ್ಯಾಪ್ಸ್ಗಳು, ಅವಕಾಶಗಳನ್ನು ಬಳಸಿಕೊಂಡು ಕಡಿಮೆ ಟ್ಯಾಕ್ಸನ್ನು ಕೊಡೋದು ಏನು ಮಾಡ್ತಿದ್ದಾರಲ್ಲ ಕಂಪ್ನಿಗಳನ್ನು, ಅದಕ್ಕೆ BEPS ಅಂತ ಕರಿತಿದ್ದಾರೆ. ಇದರಿಂದ ಆಲ್ ಓವರ್ ದ ವರ್ಲ್ಡ್ $100 to $200 ಬಿಲಿಯನ್ ಪ್ರತಿ ವರ್ಷ ಗೌರ್ಮೆಂಟ್ಗಳಿಗೆ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗೋದರಿಂದ ಲಾಸ್ ಆಗ್ತಾ ಇದೆ. ಸೊ ಈ ರೀತಿಯ ವ್ಯವಸ್ಥೆಗೆ ಯಾವ ದೇಶಗಳಲ್ಲಿ ಅನುಕೂಲ ಆಗ್ತಿದೆ ಅಂದರೆ, ಐರ್ಲ್ಯಾಂಡ್, ಕೆರಿಬಿಯನ್ ದೇಶಗಳಲ್ಲಿ ಲಕ್ಸಂಬರ್ಗ್ ಅಂತ ಒಂದು ದೇಶ ಇದೆ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್, ಹಾಂಗ್ಕಾಂಗ್. ಈ ದೇಶಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕಾರ್ಪೊರೇಟ್ ಟ್ಯಾಕ್ಸ್ ತುಂಬ ಕಡಿಮೆ ಇದೆ. ಅಲ್ಲಿ ಒಂದು ಕಂಪ್ನಿಯನ್ನು ಓಪನ್ ಮಾಡೋಕ್ಕೂ ಕೂಡ ಫೀಸ್ ಆಗಿರ್ಬೋದು, ಬೇರೆ ಬೇರೆ ಟ್ಯಾಕ್ಸ್ಗಳು ತುಂಬ ಕಡಿಮೆ ಇದೆ. ಅದಕ್ಕಾಗಿ ಕಂಪ್ನಿಗಳು ಏನು ಮಾಡ್ತಾರೆ, ಅಲ್ಲಿ ಇದ್ಕೊಂಡು ಆಪರೇಷನ್ ಮಾಡಲು ಪ್ರಯತ್ನಿಸ್ತಾರೆ. ಅದಕ್ಕಾಗಿ ಇವುಗಳಿಗೆ ಟ್ಯಾಕ್ಸ್ ಹೆವನ್ ಅಂತ ಹೆಸರು ಕೂಡ ಇದೆ. ಸೊ ಇದ್ರದ್ದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. BEPS ತುಂಬ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಒಂದು ಸ್ಕೀಮ್ ನೋಡೋಣ ಕರೆಂಟ್ ಅಫೇರ್ಸಲ್ಲಿ. ಸೊ ನಾನು ವಿಷನ್ ಕರೆಂಟ್ ಅಫೇರ್ಸನ್ನೇ ಗಮನದಲ್ಲಿಟ್ಕೊಂಡು ಇದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಅದರಲ್ಲೇ ಟ್ರೇಡ್ ಆಸ್ಪೆಕ್ಟ್ಸ್ ನೋಡುವಾಗ ಒಂದು ಸ್ಕೀಮ್ ಬಂದಿದೆ, ನಿರ್ವಿಕ್ ಸ್ಕೀಮ್ ಅಂತ ಹೇಳಿ. ನಿರ್ವಿಕ್ ಸ್ಕೀಮ್ ಏನಿದು? ನಿರ್ವಿಕ್ ಸ್ಕೀಮ್ ಅಂದರೆ, ಇದು ಫಸ್ಟ್ ಆಫ್ ಆಲ್ ಯಾವ ಮಿನಿಸ್ಟ್ರಿ ಅವ್ರು ಮಾಡ್ತಿದ್ದಾರೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೊ ನಿಮ್ಗೆ ಗೊತ್ತಿರಲಿ, ಟ್ರೇಡ್ ರಿಲೇಟೆಡ್ ನಮ್ಮದು ಇಂಟರ್ನಲ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಟರ್ನಲ್ ಟ್ರೇಡ್ ರಿಲೇಟೆಡ್ ಬಂದಾಗ ಯಾವಾಗಲೂ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂಡರ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಿರ್ವಿಕ್ ಸ್ಕೀಮ್ಗೂ ಕೂಡ ಇದೇ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಇದೊಂದು ನ್ಯೂ ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ಶೂರೆನ್ಸ್ ಸ್ಕೀಮ್. ಇದೇನೆಂದರೆ ಎಕ್ಸ್ಪೋರ್ಟ್, ನಿರ್ವಿಕ್ ಅಂತ ಹೆಸರು ಬರೋಕ್ಕೆ ಏನಂದರೆ, ನಾವೇನು ಎಕ್ಸ್ಪೋರ್ಟ್ ಅಂತ ಕರಿತೀವಲ್ಲ ಅದಕ್ಕೆ ಹಿಂದಿಯಲ್ಲಿ ನಿರ್ಯಾತ್ ಅಂತಾರೆ. ಸೊ ಅದಕ್ಕಾಗಿ ನಿರ್ವಿತ್ ಅಂತ ಹೆಸರು ಬಂದಿರೋದು. ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ಶೂರೆನ್ಸ್ ಸ್ಕೀಮ್ ಇದು. ಇದನ್ನು ಯಾರು ಕಾರ್ಪೊರೇಷನ್ ಮೂಲಕ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದರೆ, ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಮೂಲಕ ಮಾಡ್ತಿದ್ದಾರೆ. ಏನಪ್ಪ ಈ ಸ್ಕೀಮ್ ಅಂದರೆ, ಯಾವ ಎಕ್ಸ್ಪೋರ್ಟರ್ಸ್ ಏನಿದಾರಲ್ಲ ಅವರು ಎಕ್ಸ್ಪೋರ್ಟ್ ಮಾಡೋಕ್ಕಾಗಿ ಅಂತ ಹೇಳಿ ಸಾಲವನ್ನು ತೊಗೊಂಡಿರ್ತಾರೆ ಬೇರೆ ಬೇರೆ ಕಡೆಯಿಂದ. ಆ ಸಾಲಗಳಿಗೆ ಇನ್ಶೂರೆನ್ಸ್ ಕವರ್ ಕೊಡುವಂಥ ವ್ಯವಸ್ಥೆ ಈ ಸ್ಕೀಮ್ ಮೂಲಕ ಮಾಡ್ತಾ ಇದ್ದಾರೆ, ನಿರ್ವಿಕ್ ಸ್ಕೀಮ್ ಮೂಲಕ. ಅಂದರೆ ಯಾವಾಗಲೂ ಒಂದು ದೇಶದ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗಬೇಕು, ಇಂಪೋರ್ಟ್ಗಳು ಕಡಿಮೆ ಆಗಬೇಕಂತ ಉದ್ದೇಶ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ನೋಡಬೇಕಾದ್ರೆ ನಾವು ಬೇರೆ ಬೇರೆ ಸೆಕ್ಟರ್ಸಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ. ನಾವೇನೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದರೆ,
ಫುಡ್ ಗ್ರೇನ್ಸ್ ಆಗಿರ್ಬೋದು, ಅಂದರೆ ಬೇರೆ ಬೇರೆ ಅಂತ ಫುಡ್ ಐಟಮ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಹಣ್ಣುಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಫಾರ್ಮಾಸ್ಯೂಟಿಕಲ್ ಅಂದರೆ ಮೆಡಿಸಿನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಇವುಗಳನ್ನ ಜಾಸ್ತಿ ಆಗಬೇಕು, ಇಂಪೋರ್ಟ್ಗೆ ಏನಿದೆಯಲ್ಲ ಅದು ಕಡಿಮೆ ಆಗಬೇಕು, ಎಕ್ಸ್ಪೋರ್ಟರ್ಸ್ಗೆ ಸಹಾಯ ಆಗಬೇಕಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಸ್ಕೀಮ್ ಮಾಡಿದ್ದಾರೆ, ನಿರ್ವಿಕ್ ಸ್ಕೀಮ್. ನೆಕ್ಸ್ಟ್ ಒಂದು ವಿಷನ್ 365 ಓದುವಾಗ ಒಂದು ಸಿಕ್ತು ನನಗೆ, ಏನಂದರೆ ಆರ್ಟಿಸ್ ಅಂತ ಹೇಳಿ, ಅಪ್ಲಿಕೇಶನ್ ಫಾರ್ ರೆಮಿಡೀಸ್ ಇನ್ ಟ್ರೇಡ್ ಫಾರ್ ಇಂಡಿಯನ್ ಇಂಡಸ್ಟ್ರಿ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿ, ಇದ್ರ ಶಾರ್ಟ್ ಫಾರ್ಮೇ ಆರ್ಟಿಸ್ ಅಂತ ಮಾಡಿದ್ದಾರೆ. ಇದು ಯಾರು ಲಾಂಚ್ ಮಾಡಿರೋದು ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಅಂತ ಹೇಳಿ. ಇದೊಂದು ಆನ್ಲೈನ್ ಸಿಸ್ಟಮ್. ಎದಕ್ಕೆ ಇದು ಆನ್ಲೈನ್ ಸಿಸ್ಟಮ್ ಇದೆ ಅಂದರೆ ಆ್ಯಂಟಿ ಡಂಪಿಂಗ್ ರಿಲೇಟೆಡ್ ಅಪ್ಲಿಕೇಶನ್ಗಳನ್ನು ನೋಡ್ಕೊಳ್ಳೋಕ್ಕೆ ಈ ಆರ್ಟಿಸ್ ಅಂತ ಹೇಳಿ ಒಂದು ಆನ್ಲೈನ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಿಮಗೆ ಆ್ಯಂಟಿ ಡಂಪಿಂಗ್ ಅಂದರೆ ಏನಂತ ಗೊತ್ತಿರಬೇಕು. ಸೊ ಇಲ್ಲಿ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಭಾರತ, ಇಲ್ಲಿ ಚೈನಾ ಇದೆ ಅಂತ ತಿಳ್ಕೊಳ್ಳಿ. ಚೀನಾ ದೇಶದಲ್ಲಿ ಅಲ್ಲಿ ಲೇಬರ್ ಕಾಸ್ಟ್ ಅಂದರೆ ಕಾರ್ಮಿಕರು ದುಡಿಯೋದು ಕಡಿಮೆ ದರದಲ್ಲಿ, ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ದರದಲ್ಲಿದೆ, ಅಲ್ಲಿ ಚೀಪ್ ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ನ್ಯಾಚುರಲಿ ಅಲ್ಲಿ ಒಂದು ಏನಾದರೂ ಒಂದು ಉಪಕರಣ ತಯಾರಾದರೆ ಅದರದ್ದು ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ. ಅದೇ ವಸ್ತುವನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಆ ವಸ್ತುವಿನ ಬೆಲೆ ಜಾಸ್ತಿ ಆಗಿರುತ್ತೆ. ಸೊ ಏನಾಗುತ್ತೆ ಅಂದರೆ ಅವರು ನಮ್ಮ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡಿದಾಗ ಜನರು ಆ ವಸ್ತುವನ್ನು ಕೊಂಡ್ಕೊಳ್ತಾರೆ, ಬದಲು ನಮ್ಮ ಭಾರತದ ವಸ್ತು ಬದಲು ಅದನ್ನು, ಯಾಕಂದರೆ ಆಬ್ವಿಯಸ್ಲಿ ಅದರ ರೇಟ್ ಕಡಿಮೆ ಇರುತ್ತೆ. ಸೊ ಕೆಲವು ವಸ್ತುಗಳ ಬೆಲೆಯನ್ನು ಚೀನಾದವರು ತೀರಾ ಕಡಿಮೆ ಮಾಡಿಬಿಡ್ತಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತ ಅರ್ಧಗಿಂತ ಕಡಿಮೆ ಮಾಡಿದಾಗ ಅದಕ್ಕೆ ನಾವು ಆ್ಯಂಟಿ ಡಂಪಿಂಗ್ ಅಂತ ಕರಿತೀವಿ. ಅಂದರೆ ಅಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ಚೀಪ್ ವ್ಯಾಲ್ಯೂಡ್ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಕಡಿಮೆ ಬೆಲೆಯುಳ್ಳ ಪ್ರಾಡಕ್ಟ್ಸ್ ಅಂತಂದು ನಮ್ಮ ದೇಶದಲ್ಲಿ ಡಂಪ್ ಮಾಡಿದರೆ ಅದಕ್ಕೆ ಡಂಪಿಂಗ್ ಅಂತ ಕರಿತೀವಿ. ನಮ್ಮ ಭಾರತದವರು ಆ ರೀತಿ ಡಂಪ್ ಮಾಡಬಾರ್ದು ಅಂತ ಕ್ರಮಗಳನ್ನು ಕೈಗೊಂಡ್ರೆ ಅದಕ್ಕೆ ಆ್ಯಂಟಿ ಡಂಪಿಂಗ್ ಅಂತ ನಾವು ಕರಿತೀವಿ. ಸೊ ಈ ಆ್ಯಂಟಿ ಡಂಪಿಂಗ್ ಅಪ್ಲಿಕೇಶನ್ಗಳನ್ನು ನೋಡೋಕ್ಕೆ ಒಂದು ಆನ್ಲೈನ್ ಸಿಸ್ಟಮ್ ಮಾಡಿದಾರಲ್ಲ, ಅದಕ್ಕೆ ಆರ್ಟಿಸ್ ಅಂತ ಹೆಸರಿದೆ. ಮತ್ತೊಂದು ಇಂಡೆಕ್ಸ್ ನೋಡೋಣ, ಲೀಡ್ಸ್ ಇಂಡೆಕ್ಸ್ ಅಂತ ಹೇಳಿ. ಸೊ ಇದನ್ನು ಕೂಡ ಕಾಮರ್ಸ್, ನಾವು ಈ ಟ್ರೇಡ್ ರಿಲೇಟೆಡೇ ಮಾತಾಡೋದ್ರಿಂದ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಯವರು ಡೆಲಾಯ್ಟ್ ಎಂಬ ಕಂಪನಿಯ ಜೊತೆ ಕೂಡಿ ಈ ಲೀಡ್ಸ್ ಇಂಡೆಕ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪ ಈ ಇಂಡೆಕ್ಸ್ ಎದಕ್ಕಿರೋದು ಅಂದರೆ ಇದು ಟ್ರೇಡ್ ರಿಲೇಟೆಡ್ ಲಾಜಿಸ್ಟಿಕ್ಸ್ ರಿಲೇಟೆಡ್ ಇರುವಂಥ ಇಂಡೆಕ್ಸ್ ಇದು. ಟ್ರಾನ್ಸ್ಪೋರ್ಟ್ ಕ್ವಾಲಿಟಿ ಯಾವ ರೀತಿಯಲ್ಲಿದೆ, ಲಾಜಿಸ್ಟಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿಯಲ್ಲಿದೆ, ಲಾಜಿಸ್ಟಿಕ್ಸ್ ಸರ್ವಿಸ್ ಯಾವ ರೀತಿ ಇದೆ, ಈ ರೀತಿಯಲ್ಲಿ ಅನೇಕ ಇಂಡಿಕೇಟರ್ಸನ್ನು ನೋಡಿ ಇವರು ಇಂಡೆಕ್ಸ್ ಕೊಡ್ತಾರೆ, ಅಂದರೆ ರ್ಯಾಂಕಿಂಗ್ ಕೊಡ್ತಾರೆ ಅಂತ ಹೇಳಿ. ಸೊ ಈಗ ಲಾಜಿಸ್ಟಿಕ್ಸ್ ಅನ್ನೋದು ಏನಿದೆಯಲ್ಲ, ಇಟ್ ಈಸ್ ಅ ಎಮರ್ಜಿಂಗ್ ಸೆಕ್ಟರ್. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ಸು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕೊಟ್ಟಿದ್ದಾರೆ. ಈ ಲಾಜಿಸ್ಟಿಕ್ಸ್ ಸೆಕ್ಟರ್ ಈಗದಲ್ಲೇ ನಮ್ಮ GDP ಗ್ರೋ ಆಗೋಕ್ಕೆ ಬಹಳ ಚಾನ್ಸಸ್ ಇದೆ. ಅದಕ್ಕಾಗಿ ಭಾರತ ಸರ್ಕಾರ ಇದರ ಮೇಲೆ ತುಂಬ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಯವರು ಇಂಡೆಕ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ತಿಳ್ಕೊಬೇಕಂದ್ರೆ ನೀತಿ ಆಯೋಗ ಅವ್ರದ್ದು 3 years ಆ್ಯಕ್ಷನ್ ಅಜೆಂಡಾ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಇದೆ. ನೀತಿ ಆಯೋಗ್ 3 years ಆ್ಯಕ್ಷನ್ ಅಜೆಂಡಾ ಅಂತೇಳಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಅದರಲ್ಲಿ ಲಾಜಿಸ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಆ ಚಾಪ್ಟರನ್ನು ಓದಿ, ಚೆನ್ನಾಗಿದೆ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಈಗಾಗಲೇ UPSC ಪ್ರಿಲಿಮ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಈಗ ಕರೆಂಟ್ ಅಫೇರ್ಸಲ್ಲಿ ಒಂದು IAS- ಇನ್ನೊಂದು ಅತಿಥಿ ಅಂತ ಹೇಳಿ 2 ಟೂಲ್ಸ್ ಬಗ್ಗೆ ನಮಗೆ ಕರೆಂಟ್ ಅಫೇರ್ಸಲ್ಲಿದೆ. ಇದು ನಿಮಗೆ ಹೋಮ್ವರ್ಕ್ ವಿಷನ್ 365 ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ಒಂದು ಸಲ ನೋಡ್ಕೊಳ್ಳಿ. ಸೊ ಇವತ್ತು ನಾವು ಎಷ್ಟೋ ವಿಷಯಗಳ ಬಗ್ಗೆ, ಎಕನಾಮಿಕ್ಸ್ ರಿಲೇಟೆಡ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಬೇಸಿಕ್ಸ್ ಕ್ಲಿಯರ್ ಇದ್ದರೆ ಇವೆಲ್ಲ ಓದುವಾಗ ತುಂಬ ಈಸಿ ಆಗುತ್ತೆ. ಅದರ ಜೊತೆಗೇ ನಾನು ಎಲ್ಲ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಕವರ್ ಮಾಡಿಲ್ಲ, ಕೆಲವುಗಳನ್ನು ಬಿಟ್ಟಿದ್ದೀನಿ. ಇಂಪಾರ್ಟೆಂಟ್ ಇರುವಂಥದ್ದು, ನನಗೆ ಯಾವುದು ಕರೆಕ್ಟ್ ಅನಿಸುತ್ತೆ, ಕ್ವಶನ್ ಕೇಳ್ಬೋದು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಅನಿಸುತ್ತೆ ಅಂಥವನ್ನು ಮಾತ್ರ ಇಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಉಳಿದನ್ನು ನೀವೇ ಓದ್ಕೊಳ್ಳಿ ಅಂತ ನಾನು ಸಜೆಷನ್ ಕೊಡ್ತೀನಿ. ಇಷ್ಟರೊಂದಿಗೆ ನಾವು ಇವತ್ತಿನ ಸೆಷನನ್ನು ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು.